ಮದುವೆಯ ಹಿಂದಿನ ದಿನ ಸೂರಜ್ ನಾಳೆ ತನ್ನ ಹೆಂಡತಿಯಾಗುವ ಗಂಗಾಳನ್ನು ತಕ್ಷಣ ಹೋಟೆಲಿಗೆ ಬರುವಂತೆ ಕರೆಯುತ್ತಾನೆ. ಅವಳು ಬರುತ್ತಿದ್ದಂತೆ ಕೋಣೆಯ ಬಾಗಿಲ ಕೊಂಡಿಯನ್ನು ಹಾಕುತ್ತಾನೆ. ಅವಳು ಆಶ್ಚರ್ಯ ಮತ್ತು ಗಾಬರಿಯಿಂದ ಅವನನ್ನೇ ನೋಡುತ್ತಾಳೆ. ಹೌದು, ಸೂರಜ್ಗೆ ನಾಳೆ ಗಂಗಾಳೊಂದಿಗೆ ಮದುವೆ. ಆ ದಿನ ಮಧ್ಯಾಹ್ನ ಸೂರಜ್ ಗಂಗಾಳಿಗೆ ಫೋನ್ ಮಾಡುತ್ತಾನೆ. ಹಲೋ ಗಂಗಾ. ಹಲೋ, ಹೇಗಿದ್ದೀರಾ ಎಂದು ಗಂಗಾ ಕೇಳುತ್ತಾಳೆ. ಗಂಗಾ, ನನಗೆ ಆಕ್ಸಿಡೆಂಟ್ ಆಗಿದೆ, ನೀನು ಕೂಡಲೇ ಬರಬೇಕು. ನಾನಿಲ್ಲಿ ಆಸ್ಪತ್ರೆಗೆ ಬಂದಿದ್ದೇನೆ. ಆದರೆ ಈ ವಿಷಯ ಯಾರಿಗೂ ಮನೆಯಲ್ಲಿ ಹೇಳಬೇಡ. ನಾನು ಕೂಡ ನನ್ನ ಮನೆಯಲ್ಲಿ ಹೇಳಲಿಲ್ಲ, ಯಾಕಂದ್ರೆ ನಾಳೆ ಮದುವೆ ಇರೋದ್ರಿಂದ ಅವರು ಗಾಬರಿಗೊಳ್ಳುತ್ತಾರೆ. ನೀನು ಯಾರಿಗೂ ಹೇಳದೆ ಏನಾದರೂ ನೆಪ ಹೇಳಿ ಮನೆಯಿಂದ ಬಾ ಎಂದು ಹೇಳುತ್ತಾನೆ. ಗಂಗಾ ಮನೆಯಿಂದ ಹೊರಟು ಅರ್ಧ ದಾರಿಯಲ್ಲಿ ಸೂರಜ್ಗೆ ಕಾಲ್ ಮಾಡಿ, ಸೂರಜ್ ಯಾವ ಆಸ್ಪತ್ರೆಯಲ್ಲಿದ್ಯಾ? ನಾನು ಆಸ್ಪತ್ರೆಗೆ ಹೋಗಿ ಡಾಕ್ಟರಿಗೆ ತೋರಿಸಿ ಈಗ ಇಲ್ಲೇ ಪಕ್ಕದಲ್ಲಿರುವ ಹೋಟೆಲಲ್ಲಿದ್ದೇನೆ, ನೀನು ಅಲ್ಲಿಗೆ ಬಾ ಎಂದು ಹೇಳುತ್ತಾನೆ ಸೂರಜ್. ಎಲ್ಲಿ ಎಂದು ಕೇಳಿದಾಗ ವಿಳಾಸವನ್ನು ನೀಡುತ್ತಾನೆ. ಅವಳು, ಅಯ್ಯೋ ದೇವ್ರೆ, ಏನಾಯ್ತು ಸೂರಜ್ಗೆ ಎಂದು ಗಾಬರಿಯಿಂದ ಓಡಿಕೊಂಡು ಬರುತ್ತಾಳೆ. ಹೋಟೆಲ್ ಹತ್ತಿರ ತಲುಪುತ್ತಿದ್ದಂತೆ ಗಂಗಾ ಸೂರಜ್ಗೆ ಪುನಃ ಕಾಲ್ ಮಾಡುತ್ತಾಳೆ. ಹಲೋ ಸೂರಜ್, ಎಲ್ಲಿದ್ಯಾ? ನಾನು ಹೋಟೆಲ್ ಹತ್ತಿರನೇ ಇದ್ದೇನೆ. ಗಂಗಾ, ನೀನು ಮೇಲೆ ಬಾ, ನಾನು ರೂಮ್ ನಂಬರ್ 206 ಅಲ್ಲಿದ್ದೇನೆ ಎಂದು ಹೇಳುತ್ತಾನೆ. ಅವನು ಮನೆಗೆ ಹೋಗಲು ಸಾಧ್ಯವಿಲ್ಲದೆ ಇಲ್ಲಿ ರೂಮಲ್ಲಿದ್ದಾನೆ ಎಂದು ಅಂದುಕೊಂಡಿರುತ್ತಾಳೆ. ಅವನು ಹೇಳಿದ ಮಾತುಗಳು ಸತ್ಯ ಎಂದು ನಂಬಿರ್ತಾಳೆ. ಆದರೆ ಅಲ್ಲಿ ಹೋಗಿ ನೋಡಿದಾಗ ಸೂರಜ್ ಆರಾಮಾಗಿ ಮಲಗಿಕೊಂಡಿದ್ದ. ಏನಾಯ್ತು, ಎಲ್ಲಿಗೆ ಗಾಯವಾಗಿದೆ ಎಂದು ಕೇಳುತ್ತಾಳೆ. ತಕ್ಷಣ ನಗುತ್ತಾ ಅವನು ಅಲ್ಲಿಂದ ಎದ್ದೇಳುತ್ತಾನೆ. ನೇರವಾಗಿ ಬಾಗಿಲ ಹತ್ತಿರ ಹೋಗಿ ಕೊಂಡಿ ಹಾಕುತ್ತಾನೆ. ಅಲ್ಲ ಸೂರಜ್, ಏನ್ ತಮಾಷೆ ಮಾಡ್ತಿದ್ದೀರಾ? ಇದು ತಮಾಷೆ ಮಾಡುವ ಸಮಯನಾ? ನಾಳೆ ಮದುವೆ, ನಮ್ಗೆ ಎಷ್ಟೊಂದು ಕೆಲಸಗಳು ಇದೆ. ಇಷ್ಟು ಕೆಲಸಗಳ ನಡುವೆ ನಾವಿಲ್ಲಿ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿದ್ರೆ ಆಗುತ್ತಾ ಎಂದು ಕೇಳುತ್ತಾಳೆ. ಅಲ್ಲ ಗಂಗಾ, ಈಗ ಸಮಯವನ್ನು ವ್ಯರ್ಥ ಮಾಡುತ್ತೇವೆ ಅಂತ ಯಾರು ಹೇಳಿದ್ದು? ನಮ್ಮ ಸಮಯ ಈಗ ಅಮೂಲ್ಯವಾದ ಸಿಹಿ ಸಮಯ. ನಾವಿದನ್ನು ತುಂಬಾ ಸಂತೋಷದಿಂದ ಕಳೆಯಬೇಕು ಎಂದು ಹೇಳುತ್ತಾನೆ. ಏನ್ ಹೇಳ್ತಾ ಇದ್ದೀರಾ ಸೂರಜ್? ನನಗೆ ಏನು ಅರ್ಥ ಆಗ್ತಾ ಇಲ್ಲ. ನಿನ್ಗೆ ಅರ್ಥ ಆಗೋದಿಲ್ಲ, ನಾನು ಮಾಡಿ ತೋರಿಸ್ತೇನೆ. ಕೆಲವೊಂದು ಸಲ ಥಿಯರಿ ಅರ್ಥ ಆಗೋದಿಲ್ಲ, ಪ್ರಾಕ್ಟಿಕಲ್ ಮಾಡಿದಾಗ ಮಾತ್ರ ಅರ್ಥವಾಗುತ್ತೆ ಎಂದು ನಗುತ್ತಾ ಹೇಳುತ್ತಾನೆ. ಅವನ ನಗುವಿನಲ್ಲಿ, ಅವನ ವರ್ತನೆಯಲ್ಲಿ ಏನೋ ದುರಾಲೋಚನೆ ಇದೆ ಎಂದು ಗಂಗಾಳಿಗೆ ಅರ್ಥವಾಗುತ್ತೆ. ಅವಳನ್ನು ಹಾಸಿಗೆಯ ಮೇಲೆ ದೂಡಿ ಹಾಕುತ್ತಾನೆ. ಅಂದ್ರೆ ಆಗ ಅವಳು ಬಂದ ರಭಸದಲ್ಲೇ ತುಂಬಾ ಸುಸ್ತಾಗಿ ಹಾಸಿಗೆಯಲ್ಲಿ ಗಾಬರಿಯಿಂದ ಕೂತಿರ್ತಾಳೆ. ಇವನು ಕೂತಲ್ಲಿಂದ ಅವಳನ್ನು ದೂಡುತ್ತಾನೆ. ಮತ್ತೆ ಅಲ್ಲಿಂದ ಎದ್ದು, ಏನು ಇದು ತಮಾಷೆನಾ ಎಂದು ಕೇಳುತ್ತಾಳೆ. ಆಗ ಅವನು ಅವಳ ಹತ್ತಿರನೇ ಹೋಗಿ ಅವಳನ್ನು ತಬ್ಬಲು ಮುಂದಾಗುತ್ತಾನೆ. ಆಗ ಅವಳು ಅವನನ್ನು ದೂರ ಮಾಡುತ್ತಾ, ಅಲ್ಲ ಸೂರಜ್, ನೀನು ವಿದ್ಯಾವಂತ, ಬುದ್ಧಿವಂತ, ಆದ್ರೆ ಈಗ ಯಾಕೆ ಬುದ್ಧಿ ಇಲ್ಲದವನಾಗೆ ಮಾಡ್ತೀಯಾ? ನಮ್ಮ ಮದುವೆಗೆ ಇನ್ನೇನು ಒಂದೇ ದಿನ ಬಾಕಿ ಉಳಿದಿರುವುದು. ಅಷ್ಟರವರೆಗೆ ನಿಮ್ಗೆ ಸಹಿಸಲು ಸಾಧ್ಯವಿಲ್ವಾ? ಮದುವೆ ಎನ್ನುವುದು ಏನ್ ಅಂದ್ಕೊಂಡಿದ್ದೀರಾ? ಅದು ಒಂದು ನಮ್ಮ ಜೀವನದ ಒಂದು ಮಹತ್ವಪೂರ್ಣವಾದ ಕಾರ್ಯ. ಒಳ್ಳೆಯ ಗಳಿಗೆ ಮುಹೂರ್ತದಲ್ಲಿ ನಾವು ಮದುವೆಯಾದ್ರೆ ನಮ್ಮ ಜೀವನವು ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾಳೆ. ಸೂರಜ್, ಬಿಡು ನನ್ನನ್ನು ಎಂದು ದೂರ ತಳ್ಳುತ್ತಾಳೆ. ಆಗ ಅವನು, ಯಾಕೆ ನೀನು ಈ ರೀತಿ ಮಾತನಾಡ್ತಿದ್ಯಾ? ಆ ಮುಹೂರ್ತ ಅದು ಇದು ಅಂತ ಹೇಳಬೇಡ, ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ನಾಳೆ ಆದ್ರೂ ಇವತ್ತಾದ್ರೂ ನಾವು ಗಂಡ ಹೆಂಡತಿ ಆಗುವವರು ತಾನೆ. ನಾಳೆ ಮಾಡುವ ಕೆಲಸವನ್ನು ಇವತ್ತೇ ಮಾಡಬೇಕು ಎಂದು ಹಿರಿಯರು ಹೇಳಿದಾರಲ್ವಾ ಎಂದು ಹೇಳುತ್ತಾನೆ. ಆಗ ಗಂಗಾ ಹೇಳುತ್ತಾಳೆ, ನಾಳೆ ಮಾಡುವ ಕೆಲಸ ಇವತ್ತೇ ಮಾಡಿ ಅಂತ ಒಳ್ಳೆ ಕೆಲಸವನ್ನು ಹೇಳಿದ್ದು, ಇಂತಹ ಕೆಟ್ಟ ಕೆಲಸವನ್ನು ಅಲ್ಲ ಅಂತ ಹೇಳ್ತಾಳೆ. ಅಲ್ಲ ಗಂಗಾ, ನಾಳೆ ಮಾಡಿದ್ರೆ ಇದು ಒಳ್ಳೆ ಕೆಲಸನಾ ಎಂದು ಕೇಳ್ತಾನೆ. ಹೌದು, ಇದು ಒಳ್ಳೆ ಕೆಲಸನೇ. ಮದುವೆ ಎಂಬ ಸಂಬಂಧ ಇಬ್ಬರು ಗಂಡು ಹೆಣ್ಣನ್ನು ಒಂದು ಮಾಡುವುದು ಮಾತ್ರವಲ್ಲ, ಪವಿತ್ರವಾದ ಸಂಬಂಧ ಅದು. ಎರಡು ಕುಟುಂಬಗಳ ಅನುಬಂಧ. ಆದ್ರೆ ಈಗ ನೀವು ಮಾಡಲು ಹೊರಟಿರುವ ಕೆಲಸ ಛಿದ್ರ ಮಾಡುವ ಕೆಲಸ ಅಂತ ಹೇಳ್ತಾಳೆ. ಯಾರಾದ್ರೂ ಮದುವೆಗಿಂತ ಮುಂಚೆ ಈ ರೀತಿ ಮಾಡ್ತಾರಾ? ತಾಳ್ಮೆಯಿಂದ ಸಹಿಸಿ, ಆ ದಿನಕ್ಕೋಸ್ಕರ ಕಾಯುವುದರಲ್ಲಿ ಸಂತೋಷವಿದೆ. ನೋಡು ಗಂಗಾ, ನೀನೇನು ಮಾತನಾಡಬಾರ್ದು. ನನಗೆ ತಾಳ್ಮೆ ಅನ್ನೋದು ಇಲ್ಲ. ನನ್ನ ತಾಳ್ಮೆಯನ್ನು ನೀನು ಪರೀಕ್ಷೆ ಮಾಡೋದು ಕೂಡ ಬೇಡ. ನೀನು ನನಗೆ ಬೇಕು ಅಂತ ಹೇಳಿ ಅವಳನ್ನು ಎತ್ತಿ ಹಾಸಿಗೆಯ ಮೇಲೆ ಹಾಕುತ್ತಾನೆ ಮತ್ತು ಅವಳ ಮೇಲೆ ಬಿದ್ದು ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಆಗ ಒಂದು ಹಕ್ಕಿಯನ್ನು ಎರಡು ರೆಕ್ಕೆಯಲ್ಲಿ ಹಿಡಿದು ಬಂಧಿಸಿದ ಹಾಗೆ ಅವಳಿಗೆ ಅನಿಸುತ್ತದೆ. ಅವಳು ಬಿಡಿಸಲು ತುಂಬಾ ಪ್ರಯತ್ನ ಪಡುತ್ತಾಳೆ, ಆದರೆ ಅವಳಿಗೆ ಅವನಿಂದ ತಪ್ಪಿಸಲು ಸಾಧ್ಯವೇ ಆಗೋದಿಲ್ಲ. ಆಗ ಗಟ್ಟಿಯಾದ ಸ್ವರದಲ್ಲಿ ಹೇಳುತ್ತಾಳೆ, ಯಾವುದೇ ರೀತಿಯಲ್ಲೂ ನಾನು ಮದುವೆಗಿಂತ ಮುಂಚೆ ನೀನು ನನ್ನನ್ನು ಮುಟ್ಟುವುದನ್ನು ಇಷ್ಟಪಡೋದಿಲ್ಲ. ಮದುವೆ ಅನ್ನೋದು ಒಂದು ಪವಿತ್ರವಾದ ಸಂಬಂಧ. ಅದರ ಮೂಲಕನೇ ನಾನು ನನ್ನ ದೇಹವನ್ನು ನಿನಗೆ ಒಪ್ಪಿಸುತ್ತೇನೆ. ನಾಳೆ ನೀವು ಏನು ಬೇಕಾದ್ರೂ ಮಾಡಿ, ನಾನು ಏನು ಹೇಳೋದಿಲ್ಲ. ನಾನು ನಾಳೆಯಿಂದ ನಿಮ್ಮವಳಾಗುತ್ತೇನೆ. ಅಷ್ಟರವರೆಗೆ ನೀವು ಕಾಯಬೇಕು ಅಂತ ಹೇಳ್ತಾಳೆ. ಆಗ ಅವನಿಗೆ ಕೋಪ ಬರುತ್ತದೆ. ಒಂದು ಗಂಡು ತನ್ನ ಪೌರುಷವನ್ನು ಜಂಬದಿಂದ, ಅಹಂಕಾರದಿಂದ ತೋರಿಸುತ್ತಾನೆ. ಅದನ್ನು ಹೆಣ್ಣು ತೋರಿಸಿದ್ರೆ ಹೇಗೆ ಇರುತ್ತೆ? ನನ್ನ ಮುಂದೆ ಯಾವ ಅಧಿಕಾರವನ್ನು ನೀನು ತೋರಿಸಬಾರ್ದು. ಒಂದು ಹೆಣ್ಣಾಗಿ ನಿನ್ಗೆ ಇಷ್ಟು ಸೊಕ್ಕಿರುವಾಗ ನನಗೆ ಹೇಗೆ ಇರಬೇಕು ಎಂದು ಅವನು ಕೋಪದಿಂದ ಹೇಳ್ತಾನೆ. ನನ್ನ ತಾಳ್ಮೆಯನ್ನು ನೀನು ಪರೀಕ್ಷೆ ಮಾಡಿದ್ಯಾ?
ಅವನ ಕಣ್ಣುಗಳು ಕೆಂಪಾಗಿತ್ತು, ಧ್ವನಿ ಗಡುಸಾಗಿತ್ತು. ನೀವು ನನ್ನನ್ನು ಮುಟ್ಟೋದಿಲ್ಲ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರುವುದಿಲ್ಲ, ಆತ್ಮವಿಶ್ವಾಸವನ್ನು ಒಡೆದು ಹಾಕೋದಿಲ್ಲ. ನನಗೆ ನಿಮ್ಮ ಮೇಲೆ ವಿಶ್ವಾಸವಿದೆ ಎಂದು ಅವಳು ಬಾಗಿಲ ಹತ್ತಿರ ಓಡಿ ಹೋಗಲು ಪ್ರಯತ್ನಿಸ್ತಾಳೆ. ಆದರೆ ಅವನು ಪುನಃ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹಾಸಿಗೆಗೆ ಹಾಕುತ್ತಾನೆ. ನನಗೆ ನಿನ್ನ ಮೇಲೆ ಪ್ರೀತಿ ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ ಅಂತ ಸೂರಜ್ ಹೇಳುತ್ತಾನೆ. ಗಂಗಾ ಅವನಿಂದ ಬಿಡಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಡುತ್ತಾಳೆ. ಆದರೆ ಅವನು ಅದಕ್ಕೆ ಅವಕಾಶ ಮಾಡಿಕೊಡದೆ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುತ್ತಾನೆ. ಗಂಗಾ ಆ ಸಮಯದಲ್ಲಿ ತುಂಬಾ ಕಿರುಚಾಡುತ್ತಾಳೆ. ಅವಳ ನೋವನ್ನಾಗ್ಲಿ ಅವಳ ಭಾವನೆಯನ್ನಾಗ್ಲಿ ಸೂರಜ್ ಅರ್ಥ ಮಾಡಿಕೊಳ್ಳಲಿಲ್ಲ. ಅವನು ತನ್ನ ಆಸೆಯನ್ನು ಈಡೇರಿಸುವುದರಲ್ಲಿ ಗಮನವನ್ನು ನೀಡಿದ್ದ ಮತ್ತು ಆ ಸಮಯದಲ್ಲಿ ಗಂಗಾಳ ಎದೆಬಡಿತ ಜಾಸ್ತಿ ಆಗಿತ್ತು. ನನ್ನ ಎದೆಬಡಿತ ಈಗಲೇ ನಿಂತು ಹೋಗುತ್ತೋ ಎಂದು ಅವಳು ಅಂದುಕೊಳ್ಳುತ್ತಿದ್ದಳು. ಅದು ಅಲ್ಲದೆ ಜೀವಂತ ಶವವಾಗಿ ಮಲಗಿಕೊಂಡಿದ್ದಳು. ಗಂಗಾ ಆ ದಿನ ಮನೆಯಲ್ಲಿ ಮದರಂಗಿ ಶಾಸ್ತ್ರ ಇದ್ದಿದ್ರಿಂದ ಕೆಂಪಾದ ಲೆಹಂಗವನ್ನು ಧರಿಸಿದ್ದಳು. ಅದು ಅಲ್ಲದೆ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಇವನಿಗೆ ಎಷ್ಟೇ ಆಸೆಯನ್ನು ಈಡೇರಿಸಿಕೊಂಡರೂ ಸಾಲುತ್ತಿರಲಿಲ್ಲ. ಅವಳ ತುಟಿಗಳು ಕೆಂಪಾಗಿ ಕಾಣುತ್ತಿತ್ತು. ಮುಖವು ಕೆಂಪಾದ ಲೆಹಂಗದೊಂದಿಗೆ ಗುಲಾಬಿ ಬಣ್ಣಕ್ಕೆ ತಿರುಗಿ ಹೋಗಿತ್ತು. ಅವಳು ಅಪ್ಸರೆಯಂತೆ ಕಾಣುತ್ತಿದ್ದಳು, ಅಳುತ್ತಿದ್ದಳು, ಆದರೂ ತುಂಬಾ ಚೆನ್ನಾಗಿ ಕಾಣುತ್ತಿದ್ದಳು. ಅವಳು ತನ್ನ ಮದುವೆಯ ಬಗ್ಗೆ ಹಲವಾರು ಕನಸುಗಳನ್ನು, ಆಸೆಯನ್ನು ಹೊತ್ತುಕೊಂಡಿದ್ದಳು. ಆದರೆ ಎಲ್ಲ ಭಾವನೆಗಳಿಗೂ ಇಂದು ಧಕ್ಕೆ ಉಂಟಾಗಿತ್ತು. ಅವಳ ಆತ್ಮವಿಶ್ವಾಸಕ್ಕೆ ದ್ರೋಹವಾಗಿತ್ತು. ಯಾರ ಮೇಲೆ ನಂಬಿಕೆ ವಿಶ್ವಾಸವನ್ನಿಟ್ಟು ತಾನು ಮದುವೆಯಾಗಬೇಕು ಎಂದು ಅಂದುಕೊಂಡಿದ್ದಳೋ ಅವನೇ ಇಂದು ಮನಸ್ಸಿಗೆ ದ್ರೋಹವನ್ನು ಮಾಡಿದ್ದಾನೆ. ತಾನು ಇದನ್ನು ಯಾರಲ್ಲಿ ಹೇಳಲಿ? ಹೇಳಿದ್ರೆ ಜನರು, ಕುಟುಂಬಸ್ಥರು ಏನು ತಿಳಿದುಕೊಂಡಾರು, ಹೇಗೆ ಹೇಳಲಿ ಎಂದು ಯೋಚಿಸುತ್ತಿದ್ದಳು. ಇದನ್ನು ಯಾರಲ್ಲಿಯೂ ಹೇಳುವ ಹಾಗೆ ಇರಲಿಲ್ಲ, ಹೇಳಿಯೂ ಪ್ರಯೋಜನ ಇರಲಿಲ್ಲ. ಯಾಕಂದ್ರೆ ಸೂರಜ್ ನಾಳೆ ಇವಳನ್ನೇ ಮದುವೆ ಆಗುವ ಹುಡುಗ. ಗಂಗಾ ತುಂಬಾ ಸಂತೋಷದಲ್ಲಿ ಬಟ್ಟೆಗಳನ್ನು ಖರೀದಿಸುವ ಸಮಯದಲ್ಲಿ ಅಮ್ಮನಿಗೂ ಅಂದಚಂದವಾದ ಸೀರೆಯನ್ನು ಖರೀದಿಸಿ ಕೊಟ್ಟಿದ್ದಳು. ಅಮ್ಮ ಅದನ್ನು ಧರಿಸಿಕೊಂಡು ಗಂಗಾಳನ್ನು ನೋಡಲು ಹೊರಗೆ ಬರ್ತಾರೆ. ಗಂಗಾಳಿಗೆ 5 ವರ್ಷದ ಮೊದಲು ಸೂರಜ್ ಜೊತೆ ಮದುವೆ ಮಾತುಕತೆ ಆಗಿತ್ತು. ಸೂರಜ್ ಬೇರೆ ಯಾರೂ ಆಗಿರಲಿಲ್ಲ, ಗಂಗಾಳ ತಂದೆಯ ಬಾಲ್ಯದ ಗೆಳೆಯನ ಮಗ. ಗಂಗಾಳ ತಂದೆ ತಾಯಿಗೆ 4 ಮಂದಿ ಹೆಣ್ಣು ಮಕ್ಕಳು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಿ ಬಹಳ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಬೆಳೆಸಿದ್ದರು. ಗಂಡು ಸಂತಾನ ಇರಲಿಲ್ಲ. ಅದು ಒಂದು ಬೇಸರ ಅವರಲ್ಲಿ ಕಾಡ್ತಿತ್ತು. ಯಾಕಂದ್ರೆ ಅವಳ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು, ನನ್ನ ದಿನ ಕಳೆದ ನಂತರ ಇಲ್ಲಿ ಯಾರು ಆಧಾರವಾಗಿ ಇಡ್ತಾರೆ? ನನ್ನ ಹೆಂಡತಿ ಮಕ್ಕಳಿಗೆ ಯಾರಿದ್ದಾರೆ? ಬಹಳ ಸಂತೋಷದಲ್ಲಿ ಚೆನ್ನಾಗಿ ಮಕ್ಕಳನ್ನು ಅವರು ನೋಡಿಕೊಂಡಿದ್ದರು. ಒಂದ್ಸಲ ಅವರಿಗೆ ಆರೋಗ್ಯ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಸೂರಜ್ ಮೊದಲೇ ಮನೆಗೆ ಬಂದು ಹೋಗ್ತಿದ್ದ. ಯಾಕಂದ್ರೆ ಅಪ್ಪನೊಟ್ಟಿಗೆ ಮಕ್ಕಳು ಕೂಡ ಗಂಗಾಳ ಮನೆಗೆ ಬರುತ್ತಿದ್ದರು. ಅಂದ್ರೆ ಗಂಗಾಳ ಅಪ್ಪನ ಗೆಳೆಯ ಸೂರಜ್ನ ಅಪ್ಪ ಎಲ್ಲಿಗೆ ಹೋಗ್ತಾರೋ ಇವರು ಅಲ್ಲಿಗೆ ಹೋಗೋದು. ಇದು ಬಹಳ ಸಾಮಾನ್ಯವಾಗಿತ್ತು. ಎಲ್ಲರೂ ಬಹಳ ಅನ್ಯೋನ್ಯವಾಗಿ ಬೆರೆಯುತ್ತಿದ್ದರು. ಆಸ್ಪತ್ರೆಯಲ್ಲಿ ಅಪ್ಪನದು ಬಹಳ ಸೀರಿಯಸ್ ಆದ ಕಂಡೀಷನ್ ಆದಾಗ ಅಪ್ಪ ತನ್ನ ಗೆಳೆಯ ಪ್ರತಾಪ್ನನ್ನು ನೋಡಬೇಕು, ಒಮ್ಮೆ ಕರೀರಿ ಅಂತ ಗಂಗಾಳಲ್ಲಿ ಹೇಳ್ತಾರೆ. ಆಗ ಗಂಗಾ ಫೋನ್ ಮಾಡಿ, ಅಂಕಲ್ ನಿಮ್ಮನ್ನು ಅಪ್ಪ ಕೇಳ್ತಿದ್ದಾರೆ, ನೀವು ಬರ್ಬೇಕಂತೆ ಎಂದು ಹೇಳ್ತಾಳೆ. ಆಗ ಸೂರಜ್ ಅಪ್ಪನನ್ನು ಕರೆದುಕೊಂಡು ಆಸ್ಪತ್ರೆಗೆ ಬರುತ್ತಾನೆ. ಬಂದಾಗ ಸೂರಜ್ನ ತಂದೆ ಗಂಗಾಳ ಅಪ್ಪನಿಗೆ ಧೈರ್ಯವನ್ನು ನೀಡ್ತಾರೆ. ಆದರೆ ನನಗೆ ನಾನು ಬದುಕುತ್ತೇನೆ ಅನ್ನುವಂಥ ಯಾವ ಭರವಸೆ ಇಲ್ಲ. ಆದರೆ ನಾವಿಬ್ಬರೂ ಬಾಲ್ಯದಿಂದಲೇ ಒಳ್ಳೆಯ ಗೆಳೆಯರಾಗಿದ್ದೇವೆ. ನಿನಗೆ ನನ್ನ ಮಕ್ಕಳೆಂದರೆ ಯಾವುದೇ ರೀತಿಯ ಭೇದವಿಲ್ಲ, ನನಗೂ ನಿನ್ನ ಮಕ್ಕಳೆಂದರೆ ಭೇದ ಇಲ್ಲ. ನನಗೆ ಗಂಡು ಮಕ್ಕಳಿಲ್ಲ. ಮನೆಗೆ ಆಧಾರವಾಗಿರಲು ಗಂಡು ಮಕ್ಕಳು ಅಗತ್ಯವಾಗಿದೆ. ಅದಕ್ಕೆ ನಿನ್ನ ಮಗ ಬೇರೆಯಲ್ಲ, ನನ್ನ ಮಗನಂತೆ. ನನ್ನ ಮಗಳಿಗೆ ನಿನ್ನ ಮಗನನ್ನು ಮದುವೆ ಮಾಡಿಸಿ ನನ್ನ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿಡಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಹೌದು, ನಾವು ಕೂಡ ಅದನ್ನೇ ಯೋಚಿಸುತ್ತಿದ್ದೆವು ಎಂದು ಸೂರಜ್ನ ತಂದೆ ಹೇಳುತ್ತಾರೆ. ಸಂತೋಷವಾಗಿ ಒಪ್ಪಿಕೊಳ್ಳುತ್ತಾರೆ. ಸೂರಜ್ ತಾಯಿ ಕೂಡ ಇದನ್ನೇ ಹೇಳುತ್ತಿದ್ದರು. ನಾವು ಕೇಳುವ ಮೊದಲೇ ನೀವೇ ಹೇಳಿಬಿಟ್ರಿ, ಒಳ್ಳೆಯದಾಯ್ತು, ಸರಿಯಾದ ಜೋಡಿ ಆಗಿರುತ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ಬೇಡ ಎನ್ನುವ ಮಾತೇ ಇಲ್ಲ. ನಿನ್ನ ಮಕ್ಕಳು ಬೇರೆಯಲ್ಲ, ನನ್ನ ಮಕ್ಕಳು ಬೇರೆಯಲ್ಲ. ಗಂಗಾ ದೊಡ್ಡ ಮಗಳಾಗಿದ್ದಳು. ಗಂಗಾ ಅಂದ್ರೆ ಅಪ್ಪನಿಗೆ ತುಂಬಾ ಮುದ್ದು. ಆದ್ದರಿಂದ ಅಪ್ಪ ಆಸ್ಪತ್ರೆಗೆ ಸೇರಿದ್ದಾಗಿನಿಂದ ಗಂಗಾ ಅಳುತ್ತಲೇ ಇದ್ದಳು. ಅಪ್ಪನ ಆ ಮಾತನ್ನು ಕೇಳಿ ಗಂಗಾ ಸೂರಜ್ ಮುಖ ನೋಡುತ್ತಾರೆ. ಅವಳಿಗೆ ಏನು ಅಂತ ಅರ್ಥವಾಗೋದಿಲ್ಲ. ಯಾಕಂದ್ರೆ ಅದಕ್ಕಿಂತ ಮೊದಲು ಸೂರಜನ್ನು ಆ ಭಾವನೆಯಲ್ಲಿ ನೋಡಿರ್ಲಿಲ್ಲ. ಗಂಗಾಳಿಗೆ ಬೇಡ ಅನ್ನಲು ಸಾಧ್ಯವಿರಲಿಲ್ಲ. ಅಪ್ಪ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡರೂ ಸರಿಯಾಗಿ ತೆಗೆದುಕೊಳ್ಳುತ್ತಾರೆ. ಅಪ್ಪನ ಸಂತೋಷವನ್ನು ಹಾಳು ಮಾಡುವುದು ಬೇಡ ಅಂತ ಮೌನವಾದಳು. ಆದರೆ ಸೂರಜ್ ಬೇಡ ಅನ್ನುವ ಹಾಗೆ ಅವಳ ಮನಸ್ಸಲ್ಲಿ ಏನೂ ಇರಲಿಲ್ಲ. ಸೂರಜ್ ಮಾತ್ರ ಸಂತೋಷದಿಂದ ಮುಗುಳ್ನಗೆ ಬೀರಿದ. ಮನೆಯವರಿಗೆಲ್ಲ ಸಂತೋಷವಾಯಿತು. ಅಪ್ಪನ ಕೊನೆಯ ಆಸೆಯನ್ನು ನಾನು ಯಾಕೆ ನಿರಾಕರಿಸಬೇಕು ಎಂದು ಸಂತೋಷದಿಂದ ಗಂಗಾ ಒಪ್ಪಿಕೊಂಡಳು. ಅದು ಅಲ್ಲದೆ ಅವಳ ಅಪ್ಪ ನನ್ನ ಕಣ್ಣ ಮುಂದೆ ಈಗ ಸರಳ ವಿವಾಹವನ್ನು ಆಗಬೇಕು ಎಂದು ಆಸ್ಪತ್ರೆಯಲ್ಲಿದ್ದ ದೇವರ ಕೋಣೆಯಲ್ಲಿ ಗಂಗಾ ಮತ್ತು ಸೂರಜ್ನ ಮದುವೆಯನ್ನು ಸರಳವಾಗಿ ಸಿಂಧೂರ ಮತ್ತು ಅರಿಶಿನ ದಾರವನ್ನು ಕಟ್ಟಿಸಿ ನೆರವೇರಿಸಿ ಅದನ್ನು ನೋಡಿ ಸಂತೋಷದಿಂದ ಆಶೀರ್ವದಿಸ್ತಾರೆ.
ಸೂರಜ್ ತಾಯಿ ಕೂಡ ಆಸ್ಪತ್ರೆಗೆ ಬಂದಿರ್ತಾರೆ. ಈ ಕಡೆ ಗಂಗಾಳ ತಂಗಿಯರು ಮತ್ತು ಅಮ್ಮನೂ ಇರ್ತಾರೆ. ಎಲ್ಲರೂ ಸಂತೋಷ ಪಡ್ತಾರೆ. ಆದರೆ ಅವರದ್ದು ಬಾಲ್ಯ ವಿವಾಹವಾಗಿತ್ತು. ಆದ್ದರಿಂದ ಆಗಲೇ ವೈವಾಹಿಕ ಜೀವನ ನಡೆಸಲು ಸಾಧ್ಯವಿರಲಿಲ್ಲ. ಗಂಗಾಳ ಅಪ್ಪನಿಗೆ ಕೊಟ್ಟ ಮಾತನ್ನು ತಪ್ಪಬಾರದು. ಅದರ ಭಯ ಇಲ್ಲದೆ ಅವರು ತನ್ನ ಕೊನೆಯ ಆಸೆಯನ್ನು ಕಣ್ಣು ತುಂಬ ನೋಡಲಿ ಎಂದು ಎಲ್ಲರೂ ಒಪ್ಪಿಕೊಂಡರು. ಕೆಲವು ದಿನಗಳ ನಂತರ ಅವರು ತಮ್ಮ ಕೊನೆ ಉಸಿರನ್ನು ಎಳೆದು ಈ ಲೋಕವನ್ನು ಬಿಟ್ಟು ಹೋದರು. ಆಗ ಗಂಗಾ ತುಂಬಾ ನೊಂದುಕೊಂಡಿದ್ದಳು. ಮನೆಯಲ್ಲಿ ಗಂಡು ಮಕ್ಕಳಿರಲಿಲ್ಲ. ಉಳಿದ 3 ಮಕ್ಕಳು ಚಿಕ್ಕವರಾಗಿದ್ದರು. ಗಂಗಾ ಓದುವಿನಲ್ಲಿ ಜಾಣೆಯಾಗಿದ್ದಳು. ಸೂರಜ್ ಮನೆಗೆ ಆಗಾಗ ಬರ್ತಿದ್ದ. ಮೊದಲು ಗಂಗಾ ತನ್ನ ಹೆಂಡತಿ ಎಂಬ ಹಕ್ಕನ್ನು ಚಲಾಯಿಸಲು ನೋಡುತ್ತಿದ್ದ. ಆದರೆ ಗಂಗಾ ನಿರಾಕರಿಸುತ್ತಿದ್ದಳು. ಗಂಗಾಳ ಅಮ್ಮ ಬುದ್ಧಿಮಾತು ಹೇಳಿ ಅವನನ್ನು ಒಪ್ಪಿಸಿದ್ದರು. ಕೆಲವೊಮ್ಮೆ ಸೂರಜ್ ಗಂಗಾಳ ಹತ್ತಿರ ಬರುತ್ತಿದ್ದ. ನಾನು ನಿನ್ನ ಗಂಡ, ನಾನೇನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತಾ ನಗುತ್ತಿದ್ದ. ಅವಳು ಅವನನ್ನು ದೂಡಿ ನೀನು ಹತ್ತಿರ ಬರಬಾರ್ದು ಅಂತ ಹೇಳುತ್ತಿದ್ದಳು. ತದನಂತರ ಅವನು ಬಂದಾಗ ಕೋಣೆಯಲ್ಲಿ ಇರುತ್ತಿದ್ದಳು. ಅವನಿಂದ ಕಣ್ಮರೆಯಾಗುತ್ತಿದ್ದಳು. ಆದರೆ ಅವನಿಗೆ ಅದು ಕೋಪ ತರ್ತಿತ್ತು. ನಾನು ಅವಳನ್ನು ಮದುವೆಯಾಗಿದ್ದೇನೆ ಎಂದು ಹೇಳುತ್ತಿದ್ದ. ಆ ಸಮಯದಲ್ಲಿ ಅವರು ಜಸ್ಟ್ PUCಯಲ್ಲಿ ಓದುತ್ತಿದ್ದರು. ಡಿಗ್ರಿಯಾದ ನಂತರ ಮತ್ತೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಒಂದೇ ಯೂನಿವರ್ಸಿಟಿಯಲ್ಲಿ ಸೇರಿಕೊಂಡರು. ಯಾವುದೇ ಕಾರಣಕ್ಕೂ ಗಂಗಾ ಮಾತ್ರ ಅವನನ್ನು ಮಾತನಾಡಿಸುವುದಕ್ಕೆ ಹೋಗುತ್ತಿರಲಿಲ್ಲ. ಅಪ್ಪ ಮದುವೆಯಾಗಲು ಹೇಳಿದ್ದಾಗಿನಿಂದ ಅವಳಿಗೆ ಸೂರಜ್ ಮೇಲೆ ಪ್ರೀತಿ ಮೂಡಿತ್ತು. ಆದರೆ ಅವನಲ್ಲಿ ತೋರಿಸುತ್ತಿರಲಿಲ್ಲ. ಒಂದು ವೇಳೆ ಸ್ವಲ್ಪ ಸಾಫ್ಟ್ ಆಗಿ ಮಾತನಾಡಿದ್ರೂ ಅವನು ನನ್ನ ಹತ್ರನೇ ಬರುತ್ತಾನೆಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತೆ ಕುಟುಂಬಸ್ಥರು, ನೆರೆಹೊರೆಯವರು ನಮ್ಮ ಮೇಲೆ ಕೈ ತೋರಿಸ್ತಾರೆ, ಏನಾದರೂ ಹೇಳುತ್ತಾರೆ, ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ ಅನ್ನುವ ಭಯ ಅವಳಲ್ಲಿ ಜಾಸ್ತಿ ಆಗಿತ್ತು. ಯೌವನ ತುಂಬಿದ ಯುವಕ ಯುವತಿ ನಾವು ಜಾಗೃತರಾಗಿರಬೇಕು ಅನ್ನೋದು ಅವಳ ಯೋಚನೆಯಾಗಿತ್ತು. ಆದರೆ ಆ ಸಮಯದಲ್ಲಿ ಪ್ರೀತಿ ಅನ್ನೋದು ಸಹಜ. ಹುಡುಗರು ಮದುವೆಯಾದ ನಂತರ ಸಹಿಸಬಹುದೇ? ಏನಿಲ್ಲದಿದ್ದರೂ ನಾನು ನನ್ನ ಹುಡುಗಿಯಲ್ಲಿ ಮಾತನಾಡಬೇಕು, ನನ್ನ ಭಾವನೆಯನ್ನು ಹಂಚಿಕೊಳ್ಳಬೇಕು ಎಂದು ಅವನಂದುಕೊಳ್ಳುತ್ತಿದ್ದ. ಅದರಲ್ಲಿ ಏನೂ ತಪ್ಪಿರಲಿಲ್ಲ. ಅದೂ ಅಲ್ಲದೆ ಅವನು ಮೊದಲಿನಿಂದಲೇ ಅವಳನ್ನು ಪ್ರೀತಿಸ್ತಿದ್ದ. ಆದರೆ ಅದು ಗಂಗಾಳಿಗೆ ಗೊತ್ತಿರಲಿಲ್ಲ. ಗಂಗಾಳ ಅಮ್ಮನಲ್ಲಿ, ಅಮ್ಮ, ನಾನು ಗಂಗಾಳ ಗಂಡ, ಅವಳನ್ನು ಮದುವೆಯಾಗಿದ್ದೇನೆ, ಇನ್ನೂ ಯಾಕೆ ಇಲ್ಲಿರಿಸುವುದು? ನಾನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳುತ್ತಿದ್ದ. ನೋಡಪ್ಪ, ನನ್ನ ಉಳಿದ ಮಕ್ಕಳು ಇನ್ನೂ ಚಿಕ್ಕವರು, ಸ್ವಲ್ಪ ಬೆಳೆದು ದೊಡ್ಡವರಾಗ್ಲಿ ಮತ್ತು ನಿಮ್ಮ ವಿದ್ಯಾಭ್ಯಾಸ ಕೂಡ ಪೂರ್ತಿಯಾಗ್ಲಿ. ಮತ್ತೆ ನಾವು ಅದ್ಧೂರಿಯಾಗಿ ನಿಮಗೆ ಮದುವೆಯನ್ನು ಸಡಗರ ಸಂಭ್ರಮದೊಂದಿಗೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡುತ್ತಾ ಮತ್ತೆ ನೀನು ಕರೆದುಕೊಂಡು ಹೋಗುವೆಯಂತೆ ಎಂದು ಸಮಾಧಾನ ಪಡಿಸುತ್ತಿದ್ದರು. ಗಂಗಾ MSc ಓದುತ್ತಿದ್ದಳು. ಸೂರಜ್ MBA ಓದುತ್ತಿದ್ದ. ಆದರೂ ಒಂದು ಸಲ ಕೂಡ ಗಂಗಾ ಅವನ ಹತ್ತಿರ ಬಂದು ಕೂತು ಮಾತನಾಡಲಿಲ್ಲ. ಎದುರುಗಡೆ ಸಿಕ್ಕಿದ್ರೆ ನೋಡಿಯೂ ನೋಡದವಳಂತೆ ಆ ಕಡೆ ಮುಖ ಮಾಡುತ್ತಾ ಹೋಗುತ್ತಿದ್ದಳು. ಅವನಿಗೆ ಆಗ ತುಂಬಾ ಕೋಪ ಬರ್ತಿತ್ತು. ಇವಳಿಗೆ ಜಂಬ, ಅಹಂಕಾರ ಎಂದು ಅವನಂದುಕೊಳ್ಳುತ್ತಿದ್ದ. ಆದರೆ ಅವಳು ಅವನನ್ನು ಪ್ರೀತಿಸುತ್ತಿದ್ದಳು. ತಾನು ಪ್ರೀತಿಯನ್ನು ಈಗ ತೋರಿಸುವುದಿಲ್ಲ ಎಂದು ಅವಳು ಅಂದುಕೊಳ್ಳುತ್ತಿದ್ದಳು. ಆದರೆ ಅವನು ಈ ಸಮಯದಲ್ಲಿ ತೋರಿಸದ ಪ್ರೀತಿ ಮತ್ತೆ ಯಾಕೆ ಎಂದು ಅವನಂದುಕೊಳ್ಳುತ್ತಿದ್ದ. ಹೀಗೆ ದಿನಗಳು ಕಳೆಯುತ್ತಿತ್ತು. ಕಾಲೇಜಲ್ಲಿ ಎಷ್ಟು ಹುಡುಗ ಹುಡುಗಿಯರು ಪ್ರೀತಿಸುತ್ತಿದ್ದರು. ಆದರೆ ಅವರಿಗೆ ನಾವು ಮುಂದೆ ಮದುವೆಯಾಗುತ್ತೇವೆಯೋ ಎಂದು ಗೊತ್ತಿರಲಿಲ್ಲ. ಆದರೂ ಕೂತು ಸಮಯ ಕಳೆಯುತ್ತಾ ಸಂತೋಷ ಪಡುತ್ತಿದ್ದರು. ನಾನು ಮದುವೆಯಾದರೂ ನನ್ನ ಹುಡುಗಿಯಲ್ಲಿ ಮಾತನಾಡಲು ಆಗುತ್ತಿಲ್ಲವಲ್ಲ ಎಂದು ಅವನು ಬೇಸರ ಪಡುತ್ತಿದ್ದ. ಪ್ರತಿದಿನವೂ ಇವತ್ತು ಹೇಗಾದರೂ ಮಾಡಿ ನಾನು ಅವಳಲ್ಲಿ ಮಾತನಾಡುತ್ತೇನೆಂದು ಅಂದುಕೊಳ್ಳುತ್ತಿದ್ದ. ಆದರೆ ಅವಳ ಮುಖವನ್ನು ನೋಡಿದಾಗ ಅವನಿಗೆ ಧೈರ್ಯ ಬರುತ್ತಿರಲಿಲ್ಲ. ಹೀಗೆ ಸಮಯಗಳು ಮುಂದೆ ಹೋಗ್ತಿತ್ತು. ಯಾವಾಗಲೂ ತನ್ನ ಮನಸ್ಸಲ್ಲಿ ಮೂಡುವ ಆಸೆಗಳನ್ನು ಹಾಗೇನೆ ಮುಚ್ಚಿಡ್ತಿದ್ದ. ತನ್ನ ಭಾವನೆಗಳನ್ನು, ಆಸೆಗಳನ್ನು ಅವಳಲ್ಲಿ ಹಂಚಿಕೊಳ್ಳಬೇಕು, ಅವಳ ಭಾವನೆಯನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಿದ್ದ. ಅವಳನ್ನು ಪಾರ್ಲರಲ್ಲಿ ಕೂರಿಸಿ ಐಸ್ ಕ್ರೀಮ್ ತಿನ್ನಿಸಬೇಕು, ಅವಳಿಗೆ ಇಷ್ಟವಾದ ತಿಂಡಿಗಳನ್ನು ತೆಗೆದುಕೊಡಬೇಕು ಎಂದೆಲ್ಲ ಕನಸು ಕಾಣುತ್ತಿದ್ದ. ಆದರೆ ಅದು ಸಾಧ್ಯನೇ ಆಗುತ್ತಿರಲಿಲ್ಲ. ತಾನು ತನ್ನ ತಂಗಿಯರಿಗೆ ರೋಲ್ ಮಾಡೆಲ್ ಆಗಿರಬೇಕು. ನನ್ನನ್ನು ನೋಡಿ ನನ್ನ ತಂಗಿಯರು ಕೂಡ ನನ್ನ ಹಾದಿಯನ್ನೇ ನಡೆಯುತ್ತಾರೆ. ನಾನು ಒಂದು ವೇಳೆ ಪ್ರೀತಿ ಅದು ಇದು ಅಂತ ತನ್ನ ಸಮಯವನ್ನು ಕಳೆದರೆ ಅವರು ಕೆಟ್ಟ ದಾರಿಯನ್ನು ಹಿಡಿಯುತ್ತಾರೆ. ಅದೂ ಅಲ್ಲದೆ ನನ್ನ ವಿಧವೆ ಅಮ್ಮನಿಗೆ ಯಾರೂ ಕೂಡ ಬೆರಳು ತೋರಿಸಿ ಏನೂ ಹೇಳಬಾರ್ದು, ಅವಮಾನಿಸಬಾರ್ದು. ನನ್ನಮ್ಮ ಬೇಸರ ಪಡಬಾರ್ದು. ಅಪ್ಪ ಇಲ್ಲದಿದ್ದ ಕಾರಣ ನನ್ನ ಮಕ್ಕಳು ಹೀಗೆ ಆದ್ರು ಎಂದು ಅಂದುಕೊಳ್ಬಾರ್ದು. ನಮ್ಮಿಂದ ಸತ್ತು ಮಲಗಿರುವ ಅಪ್ಪನು ಬೇಸರ ಪಡಬಾರ್ದು. ಅವರ ಆತ್ಮಕ್ಕೂ ಶಾಂತಿ ಸಿಗಬೇಕು ಎಂದು ಗಂಗಾ ಬಯಸುತ್ತಿದ್ದಳು. ಒಂಟಿ ತಾಯಿ ತನ್ನ 4 ಹೆಣ್ಣು ಮಕ್ಕಳನ್ನು ಸಾಕುತ್ತಿದ್ದಾಳೆ ಅಂದಮೇಲೆ ಜನ ಸುತ್ತಮುತ್ತಲೂ ಕಾಯುತ್ತಿರುತ್ತಾರೆ. ಯಾವಾಗ ಏನು ನಡೆಯುತ್ತೆ, ಅವರು ಯಾರನ್ನು ಪ್ರೀತಿಸುತ್ತಿದ್ದಾರೆ, ಯಾರ ಜೊತೆ ಮಾತನಾಡುತ್ತಾರೆ, ಹೇಗಿದ್ದಾರೆ ಎಂದು ದುರುಗುಟ್ಟಿ ನೋಡ್ತಿರ್ತಾರೆ. ಕಾವಲು ನಾಯಿಗಳಾಗಿ ಕಾಯುತ್ತಿರುತ್ತಾರೆ. ಗಂಗಾ ಮುಂದಾಲೋಚನೆಯ ಹುಡುಗಿಯಾಗಿದ್ದಳು. ಯೂನಿವರ್ಸಿಟಿಯಲ್ಲಿ ತಾನು ಸೂರಜನ್ನು ಕಂಡರೂ ಕಾಣದಂತೆ ಸ್ನೇಹಿತೆಯರ ಜೊತೆ ನಡೆಯುತ್ತಾ ಶಾಲನ್ನು ಮುಖದ ಮೇಲೆ ಮುಚ್ಚುತ್ತಾ ನಡೆಯುತ್ತಿದ್ದಳು. ಇದು ಸೂರಜ್ಗೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ಇಷ್ಟು ವರ್ಷ ಕಾದಿದ್ದೇನೆ, ಇನ್ನು ಕೆಲವೇ ಸಮಯ ಏನಂತೆ ಎಂದು ಅವನಂದುಕೊಳ್ಳುತ್ತಿದ್ದ. ಹೀಗೆ ಇನ್ನೇನು ಮದುವೆಗೆ ಒಂದೇ ವಾರ ಇರುವುದು ಅನ್ನುವಷ್ಟರಲ್ಲಿ ತಾನು ಮದುವೆಯಾದ ನಂತರ ಇವಳ ಜಂಬವನ್ನು ಹೋಗಲಾಡಿಸುತ್ತೇನೆ,
ಮತ್ತೆ ಎಲ್ಲಿಗೆ ಹೋಗುತ್ತಾಳೆ, ಹೇಗೆ ಮುಖ ತಿರುಗಿಸುತ್ತಾಳೆ ಎಂದು ನಾನು ನೋಡುತ್ತೇನೆ ಎಂದು ತನ್ನೊಳಗೆ ತಾನು ಹೇಳುತ್ತಿದ್ದ. ಕೆಲವರಿಗೆ, ಅವನ ಗೆಳೆಯರಿಗೆ, ಈತನು ಗಂಗಾಳೊಂದಿಗೆ ಬಾಲ್ಯ ವಿವಾಹವಾಗಿದ್ದಾನೆ, ಇನ್ನು ಕೆಲವೇ ಸಮಯದ ನಂತರ ಆಕೆಯನ್ನು ಮದುವೆಯಾಗುತ್ತಾನೆ ಎಂದು ಗೊತ್ತಿತ್ತು. ಆ ಗೆಳೆಯರು ಇವನನ್ನು ತಮಾಷೆ ಮಾಡುತ್ತಾ, ಕಾಲೆಳೆಯುತ್ತಾ, ನಿನ್ನಿಂದ ಏನೂ ಆಗಲಿಲ್ಲ ಎಂದೆಲ್ಲ ಅಪಹಾಸ್ಯ ಮಾಡ್ತಿದ್ರು. ಹೀಗೆ ಮದುವೆ ದಿನಗಳು ಹತ್ತಿರ ಬಂದೇ ಬಿಟ್ಟಿತು. ಮನೆಯಲ್ಲಿ ಎಲ್ಲ ಖರೀದಿಗಳ ಸಂಭ್ರಮ ಶುರುವಾಯಿತು. ಒಂದು ದಿನ ಅವರು ಒಡವೆ ಬಟ್ಟೆಗಳನ್ನು ಖರೀದಿಸಲು ಶಾಪಿಂಗ್ಗೆ ಹೋಗಿದ್ದರು. ಆಗ ಅಲ್ಲಿ ಸೂರಜ್ ಸಿಗ್ತಾನೆ. ಎಲ್ಲರೂ ಮಾತನಾಡ್ತಾರೆ, ಸಂತೋಷ ಪಡ್ತಾರೆ. ಆದ್ರೆ ಗಂಗಾ ಮಾತ್ರ ಏನು ಮಾತನಾಡುವುದಿಲ್ಲ. ಗಂಗಾಳಿಗೆ ಸೂರಜ್ ಅಂದ್ರೆ ತುಂಬಾ ಪ್ರೀತಿ. ಅವಳು ತಾನು ಸೂರಜ್ ಅನ್ನು ಮದುವೆಯಾಗಿ ಅವನೊಂದಿಗೆ ಸೇರುತ್ತೇನೆಯೋ ಎಂದು ಕಾಯುತ್ತಿರುತ್ತಾಳೆ. ಆದ್ರೆ ಹೊರಗಡೆ ಯಾರಿಗೂ ತೋರಿಸುತ್ತಿರಲಿಲ್ಲ. ಆದರೂ ಗಂಗಾ ಸೂರಜ್ನಲ್ಲಿ ಅವಳ ಪ್ರೀತಿಯನ್ನು ವ್ಯಕ್ತಪಡಿಸಿರುವುದಿಲ್ಲ. ಅಂದ್ರೆ ಅದು ಅವಳ ತಪ್ಪು. ಅವನು ಮದುವೆಯಾಗಿದ್ದ ಆ ವಯಸ್ಸಿನಲ್ಲಿ ಪ್ರೀತಿಯನ್ನು ಹೇಳ್ಬೋದಿತ್ತು, ಕೆಲವೊಂದು ಭಾವನೆಯನ್ನು ಹಂಚಿಕೊಳ್ಬಹುದು. ಆದ್ರೆ ಅವನ ಆ ಕೋಪಕ್ಕೆ ಅವಳೇ ಕಾರಣ ಅಂತ ಹೇಳ್ಬೋದು. ಮದುವೆಗೆ 5 ದಿನ ಇರುವಾಗ ಒಂದು ದಿನ ಮನೆಗೆ ಬರುತ್ತಾನೆ. ಬರುವಾಗ ಗಂಗಾ ಸ್ನಾನ ಮಾಡಿ ತಲೆಯ ಕೂದಲನ್ನು ಒಣಗಿಸುತ್ತಿರುತ್ತಾಳೆ. ಅವಳು ತುಂಬಾ ಚೆನ್ನಾಗಿ ಕಾಣುತ್ತಿರುತ್ತಾಳೆ. ಸೂರಜ್ ಹೋಗಿ ಅವಳ ಭುಜವನ್ನು ಹಿಡಿದು, ಗಂಗಾ, ನಾನು ನಿನ್ನಲ್ಲಿ ಏನು ಮಾತನಾಡಬೇಕು ಎಂದು ಹೇಳಿದಾಗ ಗಂಗಾ ಕೋಪದಲ್ಲಿ, ನೋಡು ಸೂರಜ್, ನೀನು ಇಷ್ಟು ಸಮಯ ಕಾದಿದ್ಯಾ, ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿರುವುದು. ಆದ್ದರಿಂದ ನೀನು ತಾಳ್ಮೆಯಿಂದ ಸಹಿಸಿಕೊ ಎಂದು ಹೇಳುತ್ತಾಳೆ. ನೀನು ಬಯಸುತ್ತಿರುವ ಯಾವುದೂ ಕೂಡ ಮದುವೆಗಿಂತ ಮೊದಲು ನಡೆಯುವುದಿಲ್ಲ, ಅದು ಕೂಡ ಒಳ್ಳೆಯದಲ್ಲ ಎಂದು ಖಾರವಾಗಿ ಹೇಳುತ್ತಾಳೆ. ನಾನು ಹಾಗೆ ಹೇಳೋದಕ್ಕೆ ಬಂದಿದ್ದಲ್ಲ ಅಂತ ಹೇಳುತ್ತಾನೆ. ಅವನಿಗೆ ಅವಳಲ್ಲಿ ಕೋಪ ಬರುತ್ತೆ. ಆದರೂ ಸೂರಜ್, ನೀನು ಏನು ಬಯಸ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಹೋಗು ಇಲ್ಲಿಂದ ಎಂದು ಸಿಂಡರಿಸಿದ ಮುಖದಲ್ಲಿ ಹೇಳುತ್ತಾಳೆ. ತಾನು ಮದುವೆ ಆಗುವ ಹುಡುಗ ಎಂಬುದು ಅವಳ ತಲೆಯಲ್ಲಿಲ್ಲ. ಸೂರಜ್ ಬಗ್ಗೆ ಕೆಟ್ಟದಾಗಿ ಯೋಚಿಸ್ತಾಳೆ. ಅವನು ಪುನಃ ನಗುತ್ತಾ, ಅದು ಹಾಗಲ್ಲ ಗಂಗಾ ಎಂದು ಹತ್ತಿರ ಬರುತ್ತಾನೆ. ಅವನನ್ನು ದೂಡುತ್ತಾಳೆ ಮತ್ತು ಕಪಾಳಕ್ಕೆ ಒಂದು ಏಟನ್ನು ಬಾರಿಸ್ತಾಳೆ ಮತ್ತು ಕೋಪದಲ್ಲಿ ಹೇಳ್ತಾಳೆ, ಯಾರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು ಅಂತ ನಾನು ಇಷ್ಟರವರೆಗೆ ನಿನ್ನ ಹತ್ತಿರ ಬರಲೇ ಇಲ್ಲ. ಅಂದ್ರೆ ಗಂಗಾಳಿಗೆ ಅವನ ಭಾವನೆಗಳೇನು ಎನ್ನುವುದನ್ನು ಕೇಳಬಹುದಿತ್ತು. ಅದನ್ನು ಕೇಳುವಷ್ಟು ತಾಳ್ಮೆ ಅವಳಿಗೆ ಇರಲಿಲ್ಲ. ಸೂರಜ್ ಅವಳ ಪತಿ, ಅದನ್ನು ಕೂಡ ಯೋಚಿಸಲಿಲ್ಲ. ಗಂಗಾ ಮಾಡಿದ್ದು ತಪ್ಪು ಏನು ಎಂದು ತಿಳಿಯದೆ ಆತುರಪಟ್ಟು ಹೊಡಿಬಾರ್ದಿತ್ತು. ಗಂಗಾಳಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ. ಅವಳು ಅಹಂಕಾರ ದರ್ಪವನ್ನು ತೋರಿಸ್ತಿದ್ದಾಳೆ, ನನ್ನನ್ನು ಅವಮಾನಿಸುತ್ತಿದ್ದಾಳೆ ಎಂದು ಅಂದುಕೊಳ್ಳುತ್ತಾನೆ ಸೂರಜ್. ಯಾವುದೇ ಹೆಣ್ಣಾದ್ರೂ ಆ ದಿನ ತಾನು ಮದುವೆಯಾಗುವ ಹುಡುಗನಲ್ಲಿ ಚೆನ್ನಾಗಿ ಮಾತನಾಡುತ್ತಿದ್ದಳು. ಅವನ ಆಸೆಯನ್ನು, ಆಕಾಂಕ್ಷೆ ಏನು ಅಂತ ತಿಳಿದುಕೊಳ್ಳುತ್ತಿದ್ದಳು. ತಾನು ಒಳ್ಳೆಯವಳಾಗಿರ್ಬೇಕು ಅನ್ನುವ ದೃಷ್ಟಿಯಲ್ಲಿ ಅವನ ಭಾವನೆಯನ್ನು ಅರ್ಥ ಮಾಡದೆ ತಪ್ಪು ಮಾಡಿಬಿಟ್ಟಳು. ಇವಳ ಈ ದುರ್ವರ್ತನೆಯಿಂದ ಸೂರಜ್ಗೆ ಕೋಪ ಬಂದು ಅವಳಲ್ಲಿ ವೈರತ್ವ ಮೂಡುತ್ತದೆ. ನಾನು ಇದುವರೆಗೆ ಅವಳಿಗಾಗಿ ಚಡಪಡಿಸ್ತಿದ್ದೆ, ಆದ್ರೆ ನಾನು ಏನು ಅಂತ ಅವಳು ಅರ್ಥ ಮಾಡಿಕೊಂಡಿಲ್ಲ. ಇವಳಿಗೆ ಇಷ್ಟು ಅಹಂಕಾರ ಇರುವಾಗ ನಾನು ಗಂಡಸು, ನನಗೆ ಹೇಗೆ ಇರ್ಲಿಕ್ಕಿಲ್ಲ, ಅವಳು ಏನಂದ್ಕೊಂಡಿದ್ದಾಳೆ ಎಂದು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳುತ್ತಾನೆ. ಮನೆಯಲ್ಲಿ ಅವಳ ತಂಗಿಯರು ಮತ್ತು ತಾಯಿ ಕೇಳುತ್ತಾರೆ, ಯಾಕೆ ಬೇಸರದಲ್ಲಿದ್ಯಾ, ನೀನು ಇಷ್ಟರವರೆಗೆ ತುಂಬಾ ಸಂತೋಷವಾಗಿ ಓಡಾಡ್ತಿದ್ದೆ, ಈಗ ಇದ್ದಕ್ಕಿದ್ದಂತೆ ಏನಾಯ್ತು? ಆದ್ರೆ ಅವಳು ಏನೂ ಇಲ್ಲ, ತಲೆನೋವಾಗ್ತಿದ್ದ ಅಂತ ಹೇಳಿ ತಪ್ಪಿಸಿದ್ದಳು. ಅವಳಿಗೆ ಸ್ವಲ್ಪ ಹೊತ್ತಾದ ನಂತರ, ತಾನು ಮಾಡಿದ್ದು ತಪ್ಪು, ನಾನು ಅವನಿಗೆ ಹೊಡಿಬಾರ್ದಿತ್ತು, ನಾಳೆ ಅವನ ಜೊತೆ ಬಾಳ್ಬೇಕಾದವಳು, ಅದೂ ಅಲ್ಲದೆ ಈಗಾಗಲೇ ನಾವಿಬ್ಬರು ಗಂಡ ಹೆಂಡತಿ, ಆದ್ರೆ ನಾನು ಹಾಗೆ ಮಾಡಬಾರ್ದಿತ್ತು ಎಂದು ಪಶ್ಚಾತ್ತಾಪ ಪಡುತ್ತಾಳೆ. ನಾನು ಅವನಿಗೆ ಫೋನ್ ಮಾಡಿ ಕ್ಷಮೆಯನ್ನು ಕೇಳುತ್ತೇನೆ ಎಂದು ಅಂದುಕೊಳ್ಳುತ್ತಾಳೆ. ಆದ್ರೆ ಮಗದೊಮ್ಮೆ ಯೋಚಿಸ್ತಾಳೆ, ಯಾಕೆ ನಾನು ಅವನಲ್ಲಿ ಕ್ಷಮೆ ಕೇಳಬೇಕು, ಅವನು ಕೂಡ ತಪ್ಪು ಮಾಡಿದ್ದಾನೆ, ಅವನ ಆ ರೀತಿಯ ವರ್ತನೆ ನಾನು ಹೊಡೆಯುವಂತೆ ಮಾಡಿತು. ಆದ್ರೆ ಅವಳಿಗೆ ತುಂಬಾ ಬೇಸರವಾಗಿರುತ್ತದೆ. ಮಲಗಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಆದ್ರೆ ಮಲಗಿ ಮಧ್ಯರಾತ್ರಿ ಆಗುವವರೆಗೆ ನಾನು ತಪ್ಪು ಮಾಡಿಬಿಟ್ಟೆ, ಅವನಲ್ಲಿ ಕ್ಷಮೆ ಕೇಳಬೇಕು ಅಂತ ಅಂದುಕೊಂಡು ಸೂರಜ್ಗೆ ಫೋನ್ ಮಾಡುತ್ತಾಳೆ. ಮೊದಲ ಬಾರಿಗೆ ಅವಳು ಸೂರಜ್ಗೆ ಫೋನ್ ಮಾಡ್ತಾಳೆ. ಆದ್ರೆ ಸೂರಜ್ ಫೋನ್ ರಿಸೀವ್ ಮಾಡೋದಿಲ್ಲ. ಅವನು ನನ್ನಲ್ಲಿ ಬೇಸರ ಮಾಡಿಕೊಂಡಿದ್ದಾನೆ ಎಂದು ಪುನಃ ಕಾಲ್ ಮಾಡ್ತಾಳೆ. ಆಗ ಅವನು ಕಾಲ್ ರಿಸೀವ್ ಮಾಡಿ ಯಾರು ಅಂತ ಕೇಳ್ತಾನೆ. ಆಗ ನಾನು ಗಂಗಾ ಅಂತ ಹೇಳಿದ ತಕ್ಷಣ ಇದ್ದಕ್ಕಿದ್ದಂತೆ ಎದ್ದು ಕೂತು, ಏನ್ ಗಂಗಾ, ಯಾಕೆ ಕಾಲ್ ಮಾಡಿದ್ದಿ? ಗಂಗಾ ಮೆತ್ತಗಿನ ಧ್ವನಿಯಲ್ಲಿ, ಸೂರಜ್, ನಾನು ನಿನ್ನ ಜೊತೆ ಆ ರೀತಿ ನಡೆದುಕೊಳ್ಬಾರ್ದಿತ್ತು, ನಾನು ಹೊಡೆದದ್ದು ತಪ್ಪು, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳ್ತಾಳೆ. ಸರಿ ಸರಿ, ನೀನೀಗ ಚಿಂತೆ ಮಾಡಬೇಡ, ನಾನು ನಿನ್ನನ್ನು ಒಂದ್ಸಲ ಭೇಟಿಯಾಗಬೇಕು ಅಂತ ಕೂಡ ಹೇಳಿರ್ತಾನೆ. ಆದ್ರೆ ಯಾವಾಗ, ಎಲ್ಲಿ, ಏನು ಅಂತ ಹೇಳಿರುವುದಿಲ್ಲ. ಅವನು ನಾನು ನೇರವಾಗಿ ಹೋಟೆಲ್ಗೆ ಬಾ ಅಂತ ಹೇಳಿದ್ರೆ ಅವಳಿಗೆಲ್ಲ ಗೊತ್ತಾಗುತ್ತೆ ಅಂತ ಪ್ಲಾನ್ ಮಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಮಾಹಿತಿಯನ್ನು ನೀಡಿರ್ತಾನೆ. ಗಂಗಾ ಯೋಚಿಸ್ತಿರ್ತಾಳೆ, ಅವನು ಯಾಕೆ ನನ್ನನ್ನು ಕರೆದದ್ದು, ಏನಾಗಿರಬಹುದು? ಆದ್ರೆ ಇವನು ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ಳುತ್ತಾನೆ, ತನಗೆ ವಿಶ್ವಾಸ ದ್ರೋಹವನ್ನು ಮಾಡುತ್ತಾನೆ ಎಂದುಕೊಂಡಿರಲಿಲ್ಲ ಅವಳು. ಸೂರಜನ್ನು ಬಂದು ಭೇಟಿಯಾದ ನಂತರ ಭಯಾನಕ ಘಟನೆ ನಡೆಯುತ್ತೆ. ಅದು ಅವಳ ಜೀವನದ ಕೆಟ್ಟ ದಿನ ಅಂತ ಹೇಳ್ಬೋದು. ಅವನಿಗೆ ಅದೇನು ದೊಡ್ಡ ವಿಷಯ ಆಗಿರಲಿಲ್ಲ,
ಆದರೆ ಅವಳ ಆತ್ಮಕ್ಕೆ ಧಕ್ಕೆ ಉಂಟಾಗಿದೆ. ಅವನು ಅವಳ ಸ್ವಾಭಿಮಾನವನ್ನು ಕೊಂದು ಬಿಟ್ಟಿದ್ದಾನೆ ಮತ್ತು ಅವಳ ಮಾನ ಹರಾಜು ಮಾಡಿದ್ದಾನೆ. ಏನ್ ಮಾಡೋದೊಂದು ಯೋಚಿಸುವ ಶಕ್ತಿಯು ಅವಳಲ್ಲಿರಲಿಲ್ಲ. ಅವನಲ್ಲಿದ್ದ ಪ್ರೀತಿ ಸರ್ವನಾಶವಾಗಿತ್ತು. ಇನ್ಯಾವತ್ತೂ ಅವನ ಮೇಲೆ ಪ್ರೀತಿ ಹುಟ್ಟಿ ಬರಲು ಸಾಧ್ಯವಿಲ್ಲ ಎಂದು ಅಂದುಕೊಂಡಳು. ಅವಳು ಶವದಂತೆ ಮಲಗಿಕೊಂಡಿದ್ದಳು. ಸೂರಜ್ ಅವಳಲ್ಲಿ ಬಟ್ಟೆ ಧರಿಸುವಂತೆ ಹೇಳುತ್ತಾನೆ. ಆದರೆ ಗಂಗಾಳ ಹೃದಯಕ್ಕೆ ಶಾಕ್ ಹೊಡೆದಿತ್ತು. ಕಣ್ಣಲ್ಲಿ ಕಣ್ಣೀರು ಹರಿದು ಬರುತ್ತದೆ. ತನ್ನ ಎಲ್ಲಾ ಪ್ರಯತ್ನಗಳು ವಿಫಲವಾಯಿತು ಎಂದು ನಿರಾಶಳಾಗುತ್ತಾಳೆ. ಸೂರಜ್ ತಾನೇ ಮನೆತನಕ ಬಿಟ್ಟು ಬರುತ್ತಾನೆ. ಇಬ್ಬರು ಏನು ಮಾತನಾಡುವುದಿಲ್ಲ. ಮರುದಿನ ಮದುವೆ ಶಾಸ್ತ್ರಗಳು ನಡೆಯುತ್ತಿರುತ್ತದೆ. ಗಂಗಾಳಿಗೆ ಯಾವ ಸಂತೋಷನೂ ಇರೋದಿಲ್ಲ. ಆದರೆ ಈ ಮದುವೆಯನ್ನು ಮಾಡದೆ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ಸಮಯದಲ್ಲಿ ಕಾಪಾಡಿಕೊಂಡು ಬಂದ ಕುಟುಂಬದ ಎಲ್ಲ ಗೌರವ ಘನತೆ ಹರಾಜು ಮಾಡೋದು ಅವಳಿಗೆ ಇಷ್ಟ ಇರಲಿಲ್ಲ. ಯಾವತ್ತೂ ಕೂಡ ತನ್ನ ತಂದೆ ತಾಯಿಯ ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತ ಬಯಸುವಂತ ಹುಡುಗಿ ಆಗಿದ್ದಳು ಗಂಗಾ. ಆದರೂ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅದ್ಧೂರಿಯಾಗಿ ಮದುವೆ ನಡೆಯಿತು. ಒಂದು ಕಡೆ ಗಂಗಾ ನೋವಿನಲ್ಲಿ ಜ್ವರದಿಂದ ಬಳಲುತ್ತಿದ್ದಳು. ಆದರೆ ಯಾರಲ್ಲಿಯೂ ಹೇಳೋ ಹಾಗೆ ಇರಲಿಲ್ಲ. ಮದುವೆ ಕಾರ್ಯಕ್ರಮ, ಊಟ ಎಲ್ಲ ಮುಗಿದು ಹೋಯಿತು. ಬಂದ ನೆಂಟರು ಹೊರಟು ಬಿಟ್ಟರು. ತವರು ಮನೆಗೆ ವಿದಾಯ ಹೇಳಿ ಗಂಡನೊಂದಿಗೆ ಗಂಡನ ಮನೆಗೆ ಬಂದಳು ಗಂಗಾ. ಅಲ್ಲಿ ಕೂಡ ಹಲವು ಶಾಸ್ತ್ರಗಳನ್ನು ಮಾಡಲಾಯಿತು ಮತ್ತು ಸಂತೋಷದಿಂದ ರಾತ್ರಿಯ ಊಟವನ್ನು ಮಾಡಿದ್ರು. ಗಂಗಾಳಿಗೆ ಆರೋಗ್ಯ ಕೂಡ ಸರಿ ಇಲ್ಲದಿರೋದ್ರಿಂದ ಸರಿಯಾಗಿ ಊಟ ಮಾಡಲು ಸಾಧ್ಯವಾಗಲಿಲ್ಲ. ಏನು ಕೊಟ್ಟರೂ ನನಗೆ ಬೇಡ ಎಂದೇ ನಿರಾಕರಿಸುತ್ತಿದ್ದಳು. ಮತ್ತೆ ಒತ್ತಾಯದಲ್ಲಿ ಒಂದು ತುತ್ತು ಊಟವನ್ನು ನುಂಗಿಬಿಟ್ಟಳು. ಎಲ್ಲರೂ ಹೇಳುತ್ತಿದ್ದರು, ಮದುವೆ ದಿನ ಸಂತೋಷದಲ್ಲಿ ಊಟ ಮಾಡ್ತಿಲ್ಲ. ಆದರೆ ಇಲ್ಲಿ ಏನೂ ನಡೆದಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಇವಳು ಕೋಣೆಯಲ್ಲಿ ಕೂತಿರ್ತಾಳೆ. ಆಗ ಸೂರಜ್ ಮೆಲ್ಲನೆ ಒಳಗಡೆ ಬಂದು ಬಾಗಿಲನ್ನು ಹಾಕಿಕೊಳ್ಳುತ್ತಾನೆ. ಸೂರಜ್ ಒಳಗಡೆ ಬಂದು ಗಂಗಾಳ ಹತ್ತಿರ ಕುಳಿತುಕೊಳ್ಳುತ್ತಾನೆ. ಮೆಲ್ಲನೆ ಅವಳ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಅವಳಿಗೆ ಕರೆಂಟ್ ಶಾಕ್ ಹೊಡೆದಂತಾಗುತ್ತೆ. ತಟ್ಟನೆ ಕೈಯನ್ನು ಎಳೆದು ಹಿಂದಕ್ಕೆ ಮಾಡಿ ಕೋಪದಲ್ಲಿ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಿದ್ದೆ. ಆದರೆ ನೀನು ನನ್ನ ಸ್ವಾಭಿಮಾನಕ್ಕೆ ಗೌರವ ಕೊಡ್ಲಿಲ್ಲ. ನನ್ನನ್ನು ತೊಗಲು ಗೊಂಬೆಯಂತೂ ಉಪಯೋಗಿಸಿಕೊಂಡೆ. ನಾನು ನಿನ್ನನ್ನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ನಾನು ಹೆಸರಿಗೆ ಮಾತ್ರ ನಿನ್ನನ್ನು ಮದುವೆಯಾಗಿದ್ದೇನೆ. ಆದರೆ ನಿನ್ನ ಜೊತೆ ಯಾವುದೇ ರೀತಿಯ ಸುಖವನ್ನು ನೀಡಲು ತಯಾರಿಲ್ಲ ಅಂತ ಹೇಳ್ತಾಳೆ. ಆಗ ಇವನು ತಪ್ಪಿತಸ್ಥನಂತೆ ತಲೆಯನ್ನು ತಗ್ಗಿಸಿ, ಹೌದು ಗಂಗಾ, ನಾನು ಮಾಡಿದ್ದು ತಪ್ಪು. ನನಗೆ ನೀನು ಆ ರೀತಿ ವರ್ತಿಸಿದ್ದು ತುಂಬ ಸಿಟ್ಟು ಬಂದಿತ್ತು. ಯಾಕಂದ್ರೆ ನಾನೊಬ್ಬ ಯೌವನ ತುಂಬಿದ ಯುವಕ. ನನ್ನ ಭಾವನೆಯನ್ನು, ಆಸೆಯನ್ನು ನಿನ್ನಲ್ಲಿ ಹೇಳಬೇಕು ಅಂತ ಬಂದಿದ್ದೆ. ಆದರೆ ನೀನು ನನ್ನ ಕಪಾಳಕ್ಕೆ ಹೊಡೆದು ನನ್ನ ಪುರುಷತ್ವಕ್ಕೆ ಅವಮಾನ ಮಾಡಿದೆ. ಆಗ ನನಗೆ ಗೊತ್ತಿಲ್ಲದೇನೆ ನನ್ನಲ್ಲಿ ಹಠ ಬಂದಿತ್ತು. ಹೇಗಾದ್ರೂ ನಾನು ನಿನ್ನನ್ನು, ನಿನ್ನ ಗರ್ವವನ್ನು ಬಿಡಿಸುತ್ತೇನೆ ಅಂತ ಪಣ ತೊಟ್ಟೆ. ಆದರೆ ನಾನು ಹಾಗೆ ಮಾಡಬಾರ್ದಿತ್ತು. ಯಾಕಂದ್ರೆ ನಾನು ಚಿಕ್ಕವನಿಂದ ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೇನೆ. ನಿನ್ನನ್ನು ನನ್ನವಳನ್ನಾಗಿ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಸರಿಯಾದ ಸಮಯದಲ್ಲಿ ನಿನ್ನ ಅಪ್ಪನೇ ಇದನ್ನು ಸುಲಭದ ರೀತಿಯಲ್ಲಿ ಮಾಡಿಕೊಟ್ರು. ಆದರೆ ನೀನು ಪ್ರತಿ ಬಾರಿ ನನ್ನನ್ನು ನಿರಾಕರಿಸ್ತಿದ್ದೆ. ನಾನು ಎಷ್ಟು ಬೇಡಿಕೊಂಡ್ರೂ ನನ್ನ ಮುಖವನ್ನು ನೋಡುತ್ತಿರಲಿಲ್ಲ, ಮಾತನಾಡುತ್ತಿರಲಿಲ್ಲ. ಒಂದೇ ಯೂನಿವರ್ಸಿಟಿಯಲ್ಲಿ ನಾವು ಓದುತ್ತಿರುವಾಗ ಎಷ್ಟೋ ಲವ್ ಬರ್ಡ್ಸ್ಗಳು ಅಲ್ಲಿ ಒಟ್ಟಿಗೆ ಕೂತು ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದರು. ಆಗ ನಾನು ಎಷ್ಟು ಆಸೆ ಪಟ್ಟಿದ್ದೆ, ನಾನು ನಿನ್ನ ಜೊತೆ ಮಾತನಾಡಬೇಕು ಅಂತ. ಆದರೆ ನೀನು ನನ್ನನ್ನು ನೋಡಿ ಕೂಡ ನೋಡದವಳಂತೆ ಹೋಗ್ತಿದ್ದೆ. ನಾನು ಎಲ್ಲ ಆಸೆಯನ್ನು ತಾಳ್ಮೆಯಿಂದ ಸಹಿಸಿಕೊಂಡು 5 ವರ್ಷ ಕಾದಿದ್ದೆ. ಆದರೆ ಮೊನ್ನೆ ನಿನ್ನ ಜೊತೆ ಮಾತನಾಡಲು ಬಂದಾಗ ನೀನು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನನಗೆ ಅವಮಾನ ಮಾಡಿದೆ. ಇದನ್ನು ಮಾತ್ರ ನನಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರ ನಾನು ದ್ವೇಷವನ್ನು ತೀರಿಸಿಕೊಂಡೆ. ನನ್ನನ್ನು ಕ್ಷಮಿಸು. ನಾನು ಕ್ಷಮೆಯನ್ನು ಕೇಳುವಷ್ಟು ಅರ್ಹನಲ್ಲ. ಕ್ಷಮಿಸುವುದು ನಿನಗೆ ಬಿಟ್ಟದ್ದು. ಆದರೆ ನಾನು ಮಾಡಿದ್ದು ತಪ್ಪೆ ಎಂದು ಹೇಳುತ್ತಾ ಅಲ್ಲಿಂದ ಎದ್ದು ಬಾಲ್ಕನಿಯಲ್ಲಿ ಕೂತು ಯೋಚಿಸ್ತಿರ್ತಾನೆ. ಆದರೆ ಇವಳಿಗೆ ಆಶ್ಚರ್ಯವಾಗುತ್ತದೆ. ಅವನು ನನ್ನನ್ನು ಇಷ್ಟೊಂದು ಪ್ರೀತಿಸಿದ್ನಾ? ಅವನು ನನ್ನಲ್ಲಿ ಮಾತನಾಡುವುದಕ್ಕೆ ಬಂದಿದ್ದ? ನಾನೇ ತಪ್ಪು ಮಾಡಿದೆ. ಅವನು ಕೆಟ್ಟದಾಗಿ ಯೋಚಿಸಿ ನನ್ನ ಹತ್ತಿರ ಬಂದಿದ್ದಾನೆ ಎಂದು ನಾನಂದುಕೊಂಡು ಅವನ ಕಪಾಳಕ್ಕೆ ಹೊಡೆದಿದ್ದೆ. ನಾನು ಮಾಡಿದ್ದು ತಪ್ಪೆ, ಆದರೂ ಪರವಾಗಿಲ್ಲ. ಅವನು ಮಾಡಿದ್ದು ತಪ್ಪು ಅಂತ ಮುಖವನ್ನು ಆ ಕಡೆ ತಿರುಗಿಸಿ ಮಲಗುತ್ತಾಳೆ. ಬೆಳಗ್ಗೆ ಎದ್ದು ಅವಳ ಅತ್ತೆ ಬಂದು, ಮಗಳೇ ಹೇಳುವುದಿಲ್ವಾ ಎಂದು ಕೇಳ್ತಾರೆ. ಆಗ ಸ್ನಾನ ಮಾಡಿ ಬಾತ್ರೂಮ್ನಿಂದ ಹೊರಗಡೆ ಮಗ ಬರುತ್ತಿರುವುದನ್ನು ನೋಡಿ ಕೇಳ್ತಾರೆ, ಅಲ್ಲ ಕಣೋ, ನಿನ್ನ ಹೆಂಡತಿಗೆ ಇಷ್ಟು ಜೋರು ಜ್ವರ ಬರ್ತಿದೆ, ನಿನ್ಗೆ ಗೊತ್ತಾಗ್ಲಿಲ್ವಾ? ನೀನೆಂಥ ಗಂಡ ಎಂದು ಬೈತಾರೆ. ಆಗ ಅವನು ಒದ್ದೆ ಕೈಯಲ್ಲಿ ಬಂದು ಅವಳ ಹಣೆಯನ್ನು ಮುಟ್ಟಿ ನೋಡುತ್ತಾನೆ. ಮೈ ವಿಪರೀತವಾಗಿ ಬಿಸಿ ಏರಿತ್ತು. ಹೌದು, ಇವಳಿಗೆ ತುಂಬ ಜ್ವರ ಬರ್ತಿದೆ. ನಾನು ಈಗಲೇ ಡಾಕ್ಟರನ್ನು ಕರೆದುಕೊಂಡು ಬರುತ್ತೇನೆ. ಯಾಕಂದರೆ ಇವಳಿಗೆ ನನ್ನ ಜೊತೆ ಆಸ್ಪತ್ರೆಗೆ ಬರುವಷ್ಟು ಶಕ್ತಿ ಇರಲು ಸಾಧ್ಯ ಇಲ್ಲ. ಇಲ್ಲಿಗೆ ಡಾಕ್ಟರ್ ಬರಲಿ ಅಂತ ಡಾಕ್ಟರನ್ನು ಕರೆದುಕೊಂಡು ಬಂದು ತೋರಿಸ್ತಾನೆ. ಡಾಕ್ಟರ್ ಜ್ವರ ಜೋರಾಗಿದೆ ಎಂದು ಮಾತ್ರೆಗಳನ್ನು ಬರೆದು ಕೊಡುತ್ತಾರೆ. ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಬೆಳಗಿನ ತಿಂಡಿಯನ್ನು ಮಾಡ್ತಾರೆ. ಇದರ ಮಧ್ಯೆ ಮಾತ್ರೆಯನ್ನು ಕೊಡಲು ಅಂತ ಅತ್ತೆ ಬರ್ತಾರೆ. ಬಂದು ತಲೆಯನ್ನು ಸವರುತ್ತಾ, ಮಗಳೇ ಗಂಗಾ, ನೀನು ನನ್ನನ್ನು ಅತ್ತೆ ಅಂತ ಅಂದುಕೊಳ್ಬೇಡ. ನಾನು ನಿನ್ನ ಅಮ್ಮನ ಹಾಗೆ. ಅಮ್ಮ ಎಂದೇ ಅಂದುಕೋ. ನಿನಗೆ ಯಾವುದರಲ್ಲೂ ಕಡಿಮೆಯಾಗುವುದಕ್ಕೂ ನಾನು ಬಿಡುವುದಿಲ್ಲ. ನಮ್ಮಿಂದ ಯಾವುದೇ ತೊಂದರೆ ಆಗೋದಿಲ್ಲ. ನಿನ್ನ ಮನೆಯಲ್ಲಿ ಹೇಗೆ ಆರಾಮಾಗಿದೆಯೋ ಅದೇ ರೀತಿ ಇಲ್ಲಿರಬಹುದು ಅಂತ ಹೇಳ್ತಾರೆ. ನಾನು ನಿನ್ನನ್ನು ನನ್ನ ಮಗನಿಗೆ ತರಬೇಕು ಎಂದೇ ಬಯಸಿದ್ದೆ.
ಅದೇ ರೀತಿ ನೀನು ಅಂದ್ರೆ ನನ್ನ ಮಗನಿಗೆ ಪಂಚಪ್ರಾಣ. ಬಾಲ್ಯದಿಂದಲೇ ಯಾವತ್ತೂ ಅವನ ಬಾಯಲ್ಲಿ ಗಂಗಾ ಗಂಗಾ ಒಂದೇ ಮಾತಿತ್ತು. ಅವನ ಪ್ರೀತಿ ಇವತ್ತು ಒಂದಾಗಿ ಸಿಕ್ಕಿತಲ್ವಾ, ಅದೇ ಸಾಕು. ನೀವು ಸಂತೋಷವಾಗಿರ್ಬೇಕು ಅಂತ ಹೇಳಿದ್ರು. ಅವರ ಮಾತನ್ನು ಕೇಳಿಯೂ ಗಂಗಾಳಿಗೆ ಆಶ್ಚರ್ಯವಾಗಿತ್ತು. ಸೂರಜ್ ಅಷ್ಟು ಪ್ರೀತಿಸ್ತಿದ್ನಾ? ಆದ್ರೂ ನನ್ನ ಗಂಡ ಮಾಡಿದ್ದು ತಪ್ಪು ಎಂದು ಅಂದುಕೊಂಡಳು. ಆ ದಿನ ಸೂರಜ್ ಹೆಂಡತಿಯನ್ನು ತುಂಬಾ ಕಾಳಜಿ ವಹಿಸ್ತಿದ್ದ. ಊಟ ತಿಂಡಿ ಕೋಣೆಗೆ ತಂದು ಕೊಡುತ್ತಿದ್ದ. ಮದುವೆಯಾಗಿ 1 ವಾರ ಕಳೆದಿತ್ತು. ಆಗ ಮನೆಯವರೆಲ್ಲ ಕೇಳುತ್ತಿದ್ದರು, ನೀವು ಮದುವೆಯಾಗಿ ವಾರ ಕಳೆದಿದೆ, ಇನ್ನು ಹನಿಮೂನ್ಗೆ ಎಲ್ಲಿಗೆ ಹೋಗುವ ಪ್ಲಾನ್ ಮಾಡಿದ್ದೀರಿ? ಯಾರು ಏನು ಹೇಳಿದ್ರು ಗಂಗಾ ನನ್ಗೇನು ಗೊತ್ತಿಲ್ಲ ಅನ್ನುವಂತೆ ಮುಖದ ಭಾವ ಮಾಡುತ್ತಿದ್ದಳು. ಅಂದ್ರೆ ಎಲ್ಲವೂ ನನ್ನ ಗಂಡನಿಗೆ ಬಿಟ್ಟದ್ದು ಅನ್ನುವಂತೆ ಅವರು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಹೀಗೆ 2 ದಿನ ಬಿಟ್ಟು 1 ದಿನ ಅಮ್ಮನಲ್ಲಿ ಹೇಳುತ್ತಾನೆ, ಅಮ್ಮ, ನಾವು ಹನಿಮೂನ್ಗೆ ಹೋಗ್ತಿದ್ದೇವೆ, ಶಿಮ್ಲಾಗೆ ಹೋಗ್ಬೇಕು ಅಂತ ಅಂದುಕೊಂಡಿದ್ದೇವೆ. ಆಗ ಗಂಗಾಳಿಗೆ ತುಂಬಾ ಕೋಪ ಬರುತ್ತದೆ. ಮುಖವನ್ನು ಕೆಂಪಾಗಿಸಿಕೊಂಡು ತಿರುಗಿಸಿ ಒಳಗಡೆ ಹೋಗ್ತಾಳೆ. ಅವನ ಜೊತೆ ಹನಿಮೂನ್ ಹೋಗುವುದಕ್ಕೆ ಅವಳಿಗೆ ಒಂಚೂರು ಮನಸ್ಸಿರ್ಲಿಲ್ಲ. ಆಗ ಮಗನ ಮಾತನ್ನು ಕೇಳಿ ಅಮ್ಮನಿಗೆ ಸಂತೋಷವಾಗುತ್ತದೆ. ಅಮ್ಮ ನೇರವಾಗಿ ಗಂಗಾಳ ಹತ್ತಿರ ಬಂದು, ಗಂಗಾ, ಎಲ್ಲವನ್ನು ಪ್ಯಾಕ್ ಮಾಡಿ, ಶಿಮ್ಲಾದಲ್ಲಿ ಚಳಿ ಜಾಸ್ತಿ ಇದೆ, ಯಾವ ಬಟ್ಟೆಯಲ್ಲಿ ಬೇಕಾಗಬಹುದು ಅದನ್ನು ಇಡಬೇಕು ಅಂತ ಹೇಳಿಕೊಡು. ನಿನ್ನ ಬಟ್ಟೆಗಳನ್ನು ನಾನು ಮಡಚಿಕೊಡುತ್ತೇನೆ ಅಂತ ಹೇಳಿದ್ರು. ಬೇಡತ್ತೆ, ನಾನು ಮಡಚಿಡುತ್ತೇನೆ ಎಂದು ಹೇಳುತ್ತಾಳೆ. ಬೇಡಮ್ಮ, ನಾನು ನಿನಗೆ ಪ್ಯಾಕ್ ಮಾಡುವುದಕ್ಕೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಒಂದೊಂದು ಬಟ್ಟೆಯನ್ನು ಕಪಾಟಿನಿಂದ ತೆಗೆದು ಕೆಳಗಡೆ ಇಡ್ತಾರೆ. ಅವರು ಕೂಡ ಇವಳನ್ನು ಸ್ವಲ್ಪ ಅರ್ಥ ಮಾಡಿಕೊಂಡಿದ್ದರು. ತನ್ನ ಮಗ ಮತ್ತು ಸೊಸೆ ಒಂದಾಗಬೇಕು ಎಂದು ಅವರು ಬಯಸುತ್ತಿದ್ದರು. ಅಲ್ಲಿ ಅವರಿಬ್ಬರು ಒಂದಾಗುವಂತ ಆಕರ್ಷಣೆಗೆ ಒಳಗಾಗುವಂತ ಬಟ್ಟೆಗಳನ್ನೆಲ್ಲ ಬೆಡ್ ಮೇಲೆ ಹಾಕಿದ್ರು. ಅವಳು ಬೇರೆ ದಾರಿ ಇಲ್ಲದೆ ನಿರಾಕರಿಸಲಾಗದೆ ಅತ್ತೆಯೊಂದಿಗೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾಳೆ. ಅದು ಅಲ್ಲದೆ ಅವಳಿಗೇನೆ ಸೂರಜ್ನ ಬಟ್ಟೆಯನ್ನು ಕೊಟ್ಟು ಏನೆಲ್ಲ ಬೇಕೋ ಅದನ್ನು ಕೂಡ ಬ್ಯಾಗಲ್ಲಿ ಮಡಚಿಡು, ಅವನು ಪ್ಯಾಕ್ ಮಾಡುವುದನ್ನು ಕಾದ್ರೆ 1 ವಾರ ಆದ್ರೂ ಆಗ್ಲಿಕ್ಕಿಲ್ಲ ಅಂತ ನಗುತ್ತಾ ಹೇಳಿದ್ರು. ಅತ್ತೆ ತುಂಬಾ ಸಲಹೆಯನ್ನು ನೀಡ್ತಾರೆ. ಗಂಗಾ, ಮೊನ್ನೆ ತಾನೇ ನಿನ್ಗೆ ಜ್ವರ ಬಂದಿದೆ, ಸ್ವಲ್ಪ ಜಾಗೃತಿಯಾಗಿರಮ್ಮ, ಬಟ್ಟೆಯನ್ನು ಗಟ್ಟಿಯಾಗಿ ಮುಚ್ಚಿಕೋ, ಚಳಿಯಲ್ಲಿ ಸ್ವಲ್ಪ ಬಿಸಿ ಬಿಸಿಯಾದ ಕಾಫಿ ನೀರನ್ನು ಕುಡಿಯುತ್ತಾ ಇರು ಎಂದೆಲ್ಲ ಹೇಳ್ತಾರೆ. ಅತ್ತೆಯ ಮಾತುಗಳು ಅಮ್ಮನ ಮಾತಿನಂತೆ ಸಂತೋಷವನ್ನು ಕೊಟ್ಟಿತ್ತು. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಗಂಡನೊಂದಿಗೆ ಮರುದಿನ ಶಿಮ್ಲಾಗೆ ಹೊರಡುತ್ತಾಳೆ. ನೋಡು ಸೂರಜ್, ನಾನು ಅತ್ತೆಯ ಒತ್ತಾಯಕ್ಕೋಸ್ಕರ ನಿನ್ನ ಜೊತೆ ಬಂದಿದ್ದೇನೆ, ಯಾವ ಹನಿಮೂನ್ ಸುಖವನ್ನು ಪಡೆಯುವುದಕ್ಕಲ್ಲ. ನನ್ನಿಂದ ಯಾವುದನ್ನು ನಿರೀಕ್ಷೆ ಮಾಡಬೇಡ, ಅದು ಯಾವತ್ತೂ ಸಿಗೋದಿಲ್ಲ ಎಂದು ಹೇಳುತ್ತಾಳೆ. ಸರಿ ಅಮ್ಮ, ನೀನು ಯಾವಾಗ ನನ್ನನ್ನು ಕ್ಷಮಿಸ್ತೀಯಾ? ನಿನ್ನ ಕೋಪ ತಣ್ಣಗಾದ ನಂತರ ನನ್ನ ಹತ್ತಿರ ಬಂದ್ರೆ ಸಾಕು, ಮತ್ತೆ ನಾನು ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ನಗುತ್ತಾ ಹೇಳುತ್ತಾನೆ. ಅದರ ಬಗ್ಗೆ ನೀನು ಆಸೆ ಪಡಬೇಡ. ಈಗ ನೀನು ಯಾಕೆ ನನ್ನನ್ನು ಸೂರಜ್ ನೀನು ಎಂದೆಲ್ಲ ಕರೆಯುತ್ತೀಯಾ? ನಾನು ನಿನ್ನ ಗಂಡ, ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿದ್ದೇನೆ. ಮದುವೆ ಎಂದರೆ ಪವಿತ್ರವಾದ ಸಂಬಂಧ. ಆ ಪವಿತ್ರತೆಯಲ್ಲಿ ನಾನಿನ್ನೂ ನನ್ನ ಜೀವನವನ್ನು ಮುಂದುವರಿಸಬೇಕು ಅಂತ ಅಂದುಕೊಂಡಿದ್ದೇನೆ. ನನ್ನನ್ನು ಪ್ರೀತಿಯಿಂದ ರೀ ಅಂತ ಕರಿಬೇಕು. ಪ್ರೀತಿಯಿಂದ ರೀ ಅಂತ ಕರೆಯೋದಕ್ಕೆ ಪ್ರೀತಿ ಇದ್ರೆ ತಾನೆ ಅದನ್ನು ಕೊಂದು ಬಿಟ್ಟಿದ್ಯಾ ಎಂದು ಕೋಪದಲ್ಲಿ ಹೇಳುತ್ತಾಳೆ ಗಂಗಾ. ಆಗ ಅವನು ಮುಂದೇನು ಮಾತನಾಡೋದಿಲ್ಲ. ದೂರದ ಊರಿಗೆ ಪ್ರಯಾಣ ಮಾಡಿ ಒಂದು ಐಷಾರಾಮಿ ಹೋಟೆಲ್ಗೆ ಪ್ರವೇಶ ಮಾಡಿ ಊಟ ಮಾಡ್ತಾರೆ, ಮತ್ತೆ ಅಲ್ಲಿಂದ ಹೊರಡ್ತಾರೆ. ಆದರೂ ಅವಳು ಏನು ಮಾತನಾಡೋದಿಲ್ಲ. ಆದರೆ ಇವನು ಮಾತ್ರ ಇವನಷ್ಟಕ್ಕೆ ಮಾತನಾಡುತ್ತಾ ಸಾಮಾನ್ಯನಂತೆ ನಡೆದುಕೊಳ್ಳುತ್ತಾನೆ. ಗಂಗಾ, ನಿನ್ಗೆ ಅದು ತಿನ್ನೋದಕ್ಕೆ ಬೇಕಾ, ಇದು ತಿನ್ನೋದಕ್ಕೆ ಬೇಕಾ, ಅಲ್ಲಿಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದೆಲ್ಲ ಆಗಾಗ ಕೇಳ್ತಿದ್ದ. ಆದ್ರೆ ಅವಳು ಏನೂ ಮಾತನಾಡದೆ ಮುಖವನ್ನು ಆ ಕಡೆ ತಿರುಗಿಸಿ ಕುಳಿತುಕೊಳ್ಳುತ್ತಿದ್ದಳು. ಅವರು ಶಿಮ್ಲಾದ ಒಂದು ಊರಿಗೆ ಹೋಗಿ ತಲುಪುತ್ತಾರೆ. ಸೂರಜ್ ಕಾರಿಂದ ಇಳಿದು, ಬಾ ಗಂಗಾ ಎಂದು ಹೇಳುತ್ತಾನೆ. ಇಲ್ಲಿ ಚಳಿ ಇದೆ, ಮಂಜುಗಡ್ಡೆಗಳು ಸುತ್ತುಕೊಂಡಿದೆ, ನೋಡು ತಲೆಗೆಲ್ಲ ಮಂಜು ಬೀಳ್ತಿದೆ, ನೀನು ಶಾಲನ್ನು ಹಾಕಿಕೋ ಎಂದು ಬ್ಯಾಗಲ್ಲಿದ್ದ ಒಂದು ದಪ್ಪವಾದ ಬೆಚ್ಚಗಿನ ಶಾಲನ್ನು ಅವಳ ಭುಜಕ್ಕೆ ಧರಿಸ್ತಾನೆ. ನೀನು ನನ್ನಿಂದ ದೂರವಿರು ಎಂದು ದೂಡುತ್ತಾಳೆ. ಮತ್ತು ಎಲ್ಲಾ ಗಂಡ ಹೆಂಡತಿಯು ಇಲ್ಲಿಗೆ ಯಾವ ಉದ್ದೇಶಕ್ಕಾಗಿ ಬರ್ತಾರೆ ಎಂದು ನಿನಗೆ ಗೊತ್ತಿದೆಯಲ್ಲ, ಆದ್ರೆ ನಿನ್ನ ಯಾವ ಉದ್ದೇಶವೂ ಇಲ್ಲಿ ನೆರವೇರುವುದಿಲ್ಲ ಅಂತ ಹೇಳುತ್ತಾಳೆ. ಆಗ ಅವನು ಹೇಳುತ್ತಾನೆ, ಎಷ್ಟೇ ಕೋಪ ಇದ್ರೂ ಮನಸ್ತಾಪ ಇದ್ರೂ ಒಡೆದ ಮನಸ್ಸು ಸರಿಯಾಗುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ. ಒಡೆದ ಕನ್ನಡಿ ಕೂಡ ಹಿಮ ಆವರಿಸಿ ಒಂದಾಗುತ್ತದೆಯಂತೆ, ಮತ್ತೆ ನಾವು ಒಂದಾಗಲು ಸಾಧ್ಯವಿಲ್ವಾ ಎಂದು ನಗುತ್ತಾ ಕೇಳುತ್ತಾನೆ. ಆಗ ಅವಳಿಗೆ ತುಂಬಾ ಕೋಪ ಬರುತ್ತದೆ. ಏನು ಮಾತನಾಡದೆ ಕಾರಲ್ಲಿ ಕುಳಿತುಕೊಳ್ಳುತ್ತಾಳೆ. ಮುಂದೆ ಕಾರು ಚಲಿಸುತ್ತಿರುತ್ತದೆ. ಸುತ್ತಲಿನ ಪರಿಸರವನ್ನು ನೋಡುತ್ತಾ ಆನಂದಿಸುತ್ತಾ ಹೋಗುತ್ತಾನೆ. ಆದ್ರೆ ಇವಳು ಮನಸ್ಸಲ್ಲಿ ಆತಂಕದಿಂದ ಅವನ ಜೊತೆ ಹೋಗುತ್ತಿರುತ್ತಾಳೆ. ಹೀಗೆ ಅವರ ರೂಮನ್ನು ಬಂದು ಸೇರಿಕೊಳ್ಳುತ್ತಾರೆ. ಯಾಕಂದ್ರೆ ತುಂಬಾ ದೂರದ ಪ್ರಯಾಣ, ತುಂಬಾ ಸುಸ್ತಾಗಿದೆ. ಈ ದಿನ ಎಲ್ಲಿಗೂ ಹೋಗುವ ಹಾಗೆ ಇರೋದಿಲ್ಲ. ಅಲ್ಲದೆ ಚಳಿ ಬೇರೆ. ಗಂಗಾ ನಡುಗುತ್ತಿರುತ್ತಾಳೆ. ಕೋಣೆಗೆ ಹೋಗಿ ನಡುಗುತ್ತಾ ಹಾಸಿಗೆ ಮೇಲೆ ಮಲಗುತ್ತಾಳೆ. ಆಗ ಸ್ವೆಟರ್, ಬ್ಲಾಂಕೆಟ್ ಎಲ್ಲ ಧರಿಸಿಕೊ ಎಂದು ಒಂದು ದಪ್ಪನಾದ ಹೊದಿಕೆಯನ್ನು ನೀಡುತ್ತಾನೆ. ಮತ್ತು ಅವಳನ್ನು ನೋಡಿ, ನಾವು ಹೊರಗಡೆ ಹೋಟೆಲ್ಗೆ ಹೋಗಿ ಊಟ ತಿಂಡಿ ಮಾಡಲು ಸಾಧ್ಯ ಇಲ್ಲ ಅಂತ ರೂಮ್ಗೆ ಊಟವನ್ನು ತರಿಸಿಕೊಳ್ಳುತ್ತಾನೆ. ಅವನು ಬಿಸಿ ಬಿಸಿಯಾದ ಸೂಪನ್ನು ತರಿಸಿರ್ತಾನೆ. ಅದನ್ನು ಕುಡಿಯುವಂತೆ ಹೇಳ್ತಾನೆ. ಆಗ ಅವಳ ಕೈಕಾಲುಗಳು ನಡುಗುತ್ತಿರುತ್ತದೆ. ನಾನೇ ನಿನ್ಗೆ ಕುಡಿಸ್ತೇನೆ ಅಂತ ಹೇಳಿದಾಗ, ನಿನ್ನ ಯಾವುದೇ ಸಹಾಯ ನನಗೆ ಬೇಕಾಗಿಲ್ಲ, ನೀನು ನಿನ್ನಷ್ಟಕ್ಕೆ ಇರು, ನಾನೇ ಕುಡಿಯುತ್ತೇನೆ ಎಂದು ನಡುಗುವ ಕೈಯಲ್ಲಿ ಕುಡಿಯುತ್ತಾಳೆ. ನನ್ನನ್ನು ಮುಟ್ಟೋದಕ್ಕೆ ಬರಬೇಡ, ದೂರ ಇರು ಎಂದು ಕೋಪದಲ್ಲಿ ಹೇಳ್ತಾಳೆ.
ಆಗ ಅವನು ದೂರದಲ್ಲಿದ್ದ ಕುರ್ಚಿಯಲ್ಲಿ ಕೂತು ಅವನಷ್ಟಕ್ಕೆ ಮೊಬೈಲ್ ನೋಡುತ್ತಾ ಕೂತಿರ್ತಾನೆ. ಆದರೆ ಅವಳು ಜೋರಾಗಿ ನಡುಗುತ್ತಿರುತ್ತಾಳೆ. ಅವನು ಅವಳ ಪಕ್ಕದಲ್ಲಿ ಬಂದು ಕುರ್ಚಿಯನ್ನು ಇಟ್ಟು ಕುಳಿತುಕೊಳ್ಳುತ್ತಾನೆ. ಆಗ ಅವಳು ಚಳಿಯಲ್ಲಿ ತುಂಬಾ ನಡುಗುತ್ತಾ ಹಲ್ಲುಗಳನ್ನು ಕಟಕಟ ಕಚ್ಚುತ್ತಿರುತ್ತಾಳೆ. ಆಗ ಅವಳ ಮೈಯನ್ನು ಮುಟ್ಟಿ ನೋಡಿದಾಗ ಜೋರಾಗಿ ಜ್ವರ ಬರುತ್ತಿರುತ್ತದೆ. ಗಂಗಾ, ನಿನ್ಗೆ ಜ್ವರ ಬರ್ತಿದೆ ಅಂತ ಯಾಕೆ ಹೇಳಿಲ್ಲ ಎಂದು ಕೇಳುತ್ತಾನೆ. ನಾನ್ಯಾಕೆ ನಿನ್ನಲ್ಲಿ ಹೇಳಬೇಕು? ನನ್ನ ಬಗ್ಗೆ ಚಿಂತಿಸಬೇಡ ಅಂತ ಹೇಳ್ತಾಳೆ. ಆಗ ಅವನು ಬ್ಯಾಗಲ್ಲಿದ್ದ ಮಾತ್ರೆಯನ್ನು ತಂದು ಕುಡಿಯುವಂತೆ ನೀಡ್ತಾನೆ. ಬೇಡ, ನನ್ನ ಬಗ್ಗೆ ನೀನು ಯೋಚಿಸಬೇಡ, ನೀನು ನಿನ್ನಷ್ಟಕ್ಕೆ ಇರು ಅಂತ ಹೇಳ್ತಾಳೆ. ಆಗ ಅವನು, ಗಂಗಾ, ಹಠ ಮಾಡಬೇಡ, ಕೋಪ ಇರೋದು ನನ್ನ ಜೊತೆ, ಮಾತ್ರೆಯಲ್ಲಿ ಅಲ್ಲ. ನಿನ್ನ ಆರೋಗ್ಯವನ್ನು ಯಾಕೆ ನೀನು ಹಾಳು ಮಾಡಿಕೊಳ್ತಿದ್ಯಾ ಎಂದು ಕೇಳ್ತಾನೆ. ನಿನ್ಗೇನು ನನ್ನ ಆರೋಗ್ಯ ಕೆಟ್ಟು ಹೋದ್ರೆ? ಆಗ ನೀನು ನನ್ನ ಹೆಂಡತಿ ಹೌದಲ್ವಾ ಅಂತ ಹೇಳ್ತಾನೆ. ಬೇಡ ಎಂದು ಅವಳು ನಿರಾಕರಿಸ್ತಾಳೆ. ಆಗ ಅವನು, ಸಾಕು ನಿನ್ನ ಮಕ್ಕಳಾಟಿಕೆ, ನೀನೇನು ಚಿಕ್ಕ ಹುಡುಗಿಯ ಎಂದು ಅವಳ ಗಲ್ಲವನ್ನು ಹಿಡಿದು ಮಾತ್ರೆಯನ್ನು ಬಾಯಿಯ ಒಳಗಡೆ ಹಾಕಿ ನೀರನ್ನು ಕುಡಿಸ್ತಾನೆ. ಅವಳು ಮೊದಲ ಬಾರಿಗೆ ಆರಾಮದಿಂದ ನುಂಗಿರ್ತಾಳೆ. ಯಾಕಂದ್ರೆ ಮಾತ್ರೆ ಕುಡಿಯುವುದಂದ್ರೆ ಅವಳಿಗೆ ಅಷ್ಟು ಕಷ್ಟದ ಕೆಲಸವಾಗಿತ್ತು. ಈಗ ಮಲಗಿಕೋ, ನಾನು ಯಾವುದೇ ತೊಂದರೆ ಮಾಡುವುದಿಲ್ಲ ಎಂದು ಹೇಳುತ್ತಾನೆ. ಅವಳು ಮಲಗುತ್ತಾಳೆ. ಇವನು ಕಂಬಳಿಯನ್ನು ಸರಿಯಾಗಿ ಹೊದಿಸುತ್ತಾನೆ. ಆದರೆ ಸ್ವಲ್ಪ ಹೊತ್ತಾದ ನಂತರ ಅವಳು ಚಳಿಯಿಂದ ಜೋರಾಗಿ ನಡುಗುತ್ತಿರುತ್ತಾಳೆ. ಸೂರಜ್, ಇನ್ನೊಂದು ಕಂಬಳಿ ಕೊಡು ಎಂದು ಗಡಗಡ ನಡುಗುತ್ತಾ ಕೇಳುತ್ತಾಳೆ. ಆಗ ಅವನು, ಗಂಗಾ, ನನ್ನಲ್ಲಿ ಒಂದೇ ಕಂಬಳಿ ಇದ್ದದ್ದು, ಇನ್ನು ಕಂಬಳಿ ಇಲ್ಲ ಅಂತ ಹೇಳ್ತಾನೆ. ನೀನು ಸರಿ ಅಂತ ಹೇಳಿದ್ರೆ ನನ್ನಲ್ಲಿ ಒಂದು ಉಪಾಯ ಇದೆ, ಅದನ್ನು ನಾನು ಉಪಯೋಗಿಸ್ಲಾ ಎಂದು ಕೇಳುತ್ತಾನೆ ಮತ್ತು ಮುಗುಳ್ನಗುತ್ತಾನೆ. ಆಗ ನಾನು ಇಲ್ಲಿ ಚಳಿಯಲ್ಲಿ ನಡುಗ್ತಾ ಸಾಯ್ತಿದ್ದೇನೆ, ನೀನು ನಗುತ್ತಾ ಏನ್ ಹೇಳ್ತಿದ್ಯಾ, ಏನದು ಹೇಳು ಎಂದು ಹೇಳುತ್ತಾಳೆ. ಅವನು ಅವಳ ಪಕ್ಕದಲ್ಲಿ ಬಂದು ಕೂತು, ನಾನು ನನ್ನ ಉಪಾಯವನ್ನು ಪ್ರಯೋಗ ಮಾಡ್ಲಾ ಎಂದು ಕೇಳುತ್ತಾನೆ. ಸರಿ ಎಂದು ಹೇಳುತ್ತಾಳೆ. ಅವನು ಬ್ಲ್ಯಾಂಕೆಟ್ನ ಒಳಗಡೆ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಲಗುತ್ತಾನೆ ಮತ್ತು ಅವನ ಆ ಗಟ್ಟಿಯಾದ ಅಪ್ಪುಗೆಯಿಂದ ಅವಳ ಚಳಿ ಇಳಿಯುತ್ತದೆ. ಅವಳಿಗೆ ಬೆವರಲು ಪ್ರಾರಂಭವಾಯಿತು. ನೋಡು ಗಂಗಾ, ನಿನ್ನ ಗಂಡನ ಶಕ್ತಿ, ಯಾವ ಬ್ಲ್ಯಾಂಕೆಟ್ಗೂ ಸಾಧ್ಯವಾಗದ ಶಕ್ತಿ ನಿನ್ನ ಗಂಡನಲ್ಲಿ ಅಡಗಿದೆ ಅಂತ ಹೇಳ್ತಾನೆ. ಆಗ ಅವಳು ಆಳವಾದ ಉಸಿರು ಬಿಡುತ್ತಿರುತ್ತಾಳೆ. ಅವನು ಕೈಯನ್ನು ಬಿಡುತ್ತಾನೆ. ಆಗ ಅವಳಿಗೆ ಪುನಃ ಚಳಿಯಾಗುತ್ತದೆ. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೋ, ಬಿಡ್ಬೇಡ ಅಂತ ಹೇಳ್ತಾಳೆ. ಆಗ ಅವನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅವಳು ಕೂಡ ಅವನನ್ನು ಹಿಡಿದುಕೊಳ್ಳುತ್ತಾಳೆ. ಅವರಿಬ್ಬರು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾರೆ. ಆಗ ಅವನು ಹೇಳುತ್ತಾನೆ, ನಿನ್ನ ಜ್ವರ ಈಗ ಇಳಿದಿದೆ ಗಂಗಾ, ನಾನು ಮಾಡಿದ್ದು ತಪ್ಪೆ. ಆ ದಿನ ನಾನು ನಿನ್ನ ಜೊತೆಗೆ ಆ ರೀತಿ ವರ್ತಿಸಬಾರ್ದಿತ್ತು. ಆದರೆ ನನ್ನ ಕೋಪ ನನ್ನನ್ನು ಕೆಟ್ಟ ದಾರಿಗೆ ತಿರುಗಿಸಿತು. ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೇನೆ. ನಾನು ಯಾವತ್ತೂ ಆ ತಪ್ಪನ್ನು ಪುನಃ ಮಾಡೋದಿಲ್ಲ. ಆದರೆ ನೀನು ನನ್ನನ್ನು ಕ್ಷಮಿಸ್ತೀಯಾ ಎಂದು ಕೇಳುತ್ತಾನೆ. ಆಗ ಅವಳು ಹೇಳುತ್ತಾಳೆ, ಗಂಡ ಹೆಂಡತಿಯಲ್ಲಿ ಕ್ಷಮೆ ಕೇಳಬಾರ್ದು. ಯಾಕಂದ್ರೆ ಹೆಂಡತಿ ಕ್ಷಮಿಸುವಂತ ತಪ್ಪು ಗಂಡ ಮಾಡಬಾರ್ದು. ನನ್ನ ಆತ್ಮಕ್ಕೆ ಅವಮಾನವಾಗಿದೆ, ಅದನ್ನು ನನ್ನಿಂದ ಸಹಿಸಲು ಸಾಧ್ಯವಾಗಿರಲಿಲ್ಲ. ಆ ನೋವನ್ನು ನಾನು ಎಷ್ಟೇ ಮರೆಯಲು ಪ್ರಯತ್ನಿಸಿದ್ರೂ ನನ್ನಿಂದ ಸಾಧ್ಯವಾಗಲಿಲ್ಲ. ಆದರೆ ಇನ್ನು ಮುಂದೆ ನೀವು ಇಂಥ ತಪ್ಪನ್ನು ಎಂದಿಗೂ ಮಾಡಬಾರ್ದು. ಯಾಕಂದ್ರೆ ಒಂದು ಹೆಣ್ಣಿಗೆ ಅವಳದ್ದೇ ಆದ ಭಾವನೆಗಳು, ಆಸೆ, ಆಕಾಂಕ್ಷೆಗಳು, ಕನಸುಗಳು ಇರುತ್ತೆ. ಅಂತಹ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಏನಾಗಬಹುದು ಅಂತ ನೀವೀಗ ನೋಡಿದ್ದೀರಿ. ಆದರೆ ನಿಮ್ಮಲ್ಲಿ ನನಗೆ ಪ್ರೀತಿ ಇಲ್ಲ ಅಂತ ಅಲ್ಲ, ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೇನೆ. ಆದರೆ ನಮ್ಮ ಗೌರವವನ್ನು ಕಾಪಾಡುವುದಕ್ಕೋಸ್ಕರ ನಿಮ್ಮನ್ನು ನಾನು ದೂರ ಇಟ್ಟಿದ್ದೆ. ನಿಮಗೆ ಒಂದು ದಿನ ನನಗೋಸ್ಕರ ಕಾಯ್ಬೋದಿತ್ತು. ಆದರೆ ದ್ವೇಷದಲ್ಲಿ ನನ್ನನ್ನು ನೀವು ಉಪಯೋಗಿಸಿಕೊಂಡ್ರಿ, ಮೃಗದಂತೆ ವರ್ತಿಸಿದ್ದೀರಿ. ಹೌದು ಗಂಗಾ, ನಾನು ಮಾಡಿದ್ದು ತಪ್ಪೆ. ಆದರೆ ನಾನು ನಿನ್ನ ಗಂಡ. 5 ವರ್ಷದ ಮೊದಲೇ ನಾನು ನಿನ್ನ ಗಂಡನಾಗಿದ್ದೇನೆ. ಅದರಿಂದ ಆ ಸಮಯದಲ್ಲಿ ನಾನು ಮಾಡುವುದು ತಪ್ಪು ಅಲ್ಲ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ನಿನಗೆ ಇಷ್ಟು ನೋವಾಗುತ್ತದೆ ಅಂತ ನಾನು ನಿಜವಾಗ್ಲೂ ಅಂದುಕೊಂಡಿರಲಿಲ್ಲ. ನೀನು ಸ್ವಾಭಿಮಾನ ಎಂದು ಬದುಕುತ್ತಾ ನಾನು ನಿನ್ನ ಸ್ವಾಭಿಮಾನಕ್ಕೆ ಅಡ್ಡಿಪಡಿಸಿದಾಗ ಅದನ್ನು ನಿನ್ನಿಂದ ಸಹಿಸಲು ಕೂಡ ಸಾಧ್ಯವಾಗಲಿಲ್ಲ. ನಾನು ಮಾಡಿದ್ದು ತಪ್ಪೆ. ನಾನು ನಿನ್ನನ್ನು ಆ ರೀತಿ ಮಾಡಿದ ದಿನದಿಂದ ಇವತ್ತಿನವರೆಗೂ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ನೀನು ಯಾವಾಗ ನನಗೆ ಕ್ಷಮೆಯನ್ನು ನೀಡುತ್ತೀಯ ಅಂತ ನಾನು ಕಾಯುತ್ತಿದ್ದೇನೆ. ನೀನು ಕ್ಷಮೆಯನ್ನು ನೀಡಿ ನಿನ್ನ ಜೊತೆ ಸೇರಲು ಒಪ್ಪಿಗೆ ನೀಡಿದರೆ ಮಾತ್ರ ನಾನು ನಿನ್ನೊಂದಿಗೆ ಬದುಕುತ್ತೇನೆ. ಇಲ್ಲದಿದ್ದರೆ ನಾನು ಸಾಯ್ತೇನೆ. ನನಗೆ ಯಾವುದೇ ಆಸೆನೂ ಇಲ್ಲ, ಬದುಕಬೇಕು ಅನ್ನುವಂಥ ಮನಸ್ಸು ಕೂಡ ಇಲ್ಲ ಎಂದು ಹೇಳುತ್ತಾನೆ. ಆಗ, ರೀ, ಏನು ಅಂತ ಮಾತನಾಡ್ತೀರಾ? ಇಷ್ಟು ಆಸೆಯಿಂದ ಕಾದದ್ದು ಸಾಯುವುದಕ್ಕ? ಇಲ್ಲಿ ಬಂದದ್ದು ಒಳ್ಳೆಯದಾಯಿತು. ನಾನು ನಿಮ್ಮ ಹೆಂಡತಿ ಆಗಿರ್ಬೋದು, ನೀವು ನಿಮ್ಮ ಹಕ್ಕನ್ನು ಚಲಾಯಿಸ್ಬೋದು. ಆದರೆ ಯಾರಿಗೆ ಯಾವ ಸಮಯದಲ್ಲಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ನಾವು ಯೋಚಿಸಬೇಕು. ನಮ್ಮ ಬಯಕೆ ತೀರಿದ್ರಾಯಿತು ಅಂತ ನಾವು ಯೋಚಿಸಬಾರ್ದು. ಈಗ ನಿಮಗೆ ಸಂಪೂರ್ಣವಾದ ಅಧಿಕಾರ, ಹಕ್ಕು ನೀಡಿದ್ದೇನೆ. ನೀವು ನಿಮ್ಮ ಕರ್ತವ್ಯವನ್ನು ಮುಂದುವರಿಸಬಹುದು ಎಂದು ನಗುತ್ತಾ ಹೇಳುತ್ತಾಳೆ. ಇಬ್ಬರು ಸಂತೋಷವಾಗಿ ಆ ದಿನವನ್ನು ಕಳೆಯುತ್ತಾರೆ. ಹೀಗೆ ಅಲ್ಲಿ 10 ದಿನ ಇದ್ದು ತಮ್ಮ ಆಸೆ, ಆಕಾಂಕ್ಷೆಗಳನ್ನು ಸಂತೋಷದಿಂದ ಎಂಜಾಯ್ ಮಾಡುತ್ತಾ ಕಳೆಯುತ್ತಿರುತ್ತಾರೆ.
ಇಷ್ಟು ವರ್ಷಗಳಲ್ಲಿ ಎಲ್ಲ ಮುಚ್ಚಿಟ್ಟಿದ್ದ ಭಾವನೆಗಳನ್ನು ಅವನ ಜೊತೆ ಹಂಚಿಕೊಳ್ಳುತ್ತಾಳೆ. ಅವಳ ಆಸೆಯನ್ನು, ಇವನ ಭಾವನೆಯನ್ನು, ಇಚ್ಛೆಯನ್ನು ಎಲ್ಲ ಹಂಚಿಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹಿಂದಿರುಗಿ ಮನೆಗೆ ಬರುತ್ತಾರೆ. ಕೆಲವೊಂದು ಸಲ ಜೀವನದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇನೋ ತಪ್ಪು ನಡೆಯುವುದು ಸಹಜ. ಆದರೆ ಆ ತಪ್ಪನ್ನು ಪಶ್ಚಾತ್ತಾಪದೊಂದಿಗೆ ಅರ್ಥ ಮಾಡಿಕೊಂಡು ಕ್ಷಮೆ ಕೇಳೋದ್ರಲ್ಲಿ ಯಾವ ನಾಚಿಕೆನೂ ಇಲ್ಲ. ಯಾರಾದರೂ ತಪ್ಪು ಮಾಡಿದವರು ನಮ್ಮಲ್ಲಿ ಕ್ಷಮೆಯನ್ನು ಕೇಳಿದರೆ ನಾವು ಯಾವುದೇ ರೀತಿಯ ಜಿಪುಣತನ ಮಾಡದೆ ಅವರನ್ನು ಕ್ಷಮಿಸಬೇಕು ಮತ್ತು ಒಳ್ಳೆಯವರಾಗಿ ಬದುಕುವ ಒಂದು ಅವಕಾಶವನ್ನು ಅವರಿಗೆ ನೀಡಬೇಕು. ನಮಗೂ ದೇವರ ಕಡೆಯಿಂದ ಪುಣ್ಯ ಸಿಗ್ಬೋದು. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.